ಶ್ರೀ ಗುರುಭ್ಯೋ ನಮಃ. ಇದು ಹರಿಕಥಾಮೃತ ಸಾರದ ಪ್ರವಚನಮಾಲ. ಅದರಲ್ಲಿ ಈ ಹಿಂದೆ ಭೋಜನ ರಸ ವಿಭಾಗ ಸಂಧಿಯ 22 ಪದ್ಯಗಳು ಅಥವಾ ಪಾಠಾಂತರದ ಪ್ರಕಾರ 20 ಪದ್ಯಗಳು, ಹರಿಕಥಾಮೃತ ಸಾರದ 98ನೇ ಪದ್ಯ ಸಮಾಪ್ತಿಯನ್ನು ಕಂಡಿತ್ತು. ಷಣ್ಣವತಿ ನಾಮಕನು ವಸು ಮುಗಣ್ಣ ಭಾಸ್ಕರರೊಳಗೆ ನಿಂತು ಪ್ರಪನ್ನರನುದಿನ ನಿಷ್ಕಪಟ ಸದ್ಭಕ್ತಿಯಲ್ಲಿ ಮಾಲ್ಪ ಪುಣ್ಯಕರ್ಮವ ಸ್ವೀಕರಿಸಿ ಕಾರುಣ್ಯ ಸಾಗರನು ಆ ಪಿತೃಗಳಿಗೆ ಅಗಣ್ಯ ಸುಖವಿತ್ತವರ ಪೊರೆವನು ಎಲ್ಲ ಕಾಲದಲ್ಲಿ ಅಂತ ಹಿಂದಿನ ಪದ್ಯ ಇತ್ತು. ಶ್ರಾದ್ದಕ್ಕೆ ಸಂಬಂಧಪಟ್ಟಂತೆ ಭಗವಂತನ 96 ರೂಪಗಳು, ಅದನ್ನೆಲ್ಲ ನಾವು ನಿನ್ನೆ ಶ್ರವಣ ಮಾಡಿದ್ದೇವೆ. ಇವತ್ತು 23ನೇ ಪದ್ಯ ಅಥವಾ 21ನೇ ಪದ್ಯ ಅನ್ನಬೇಕು, ಅದನ್ನು ಶ್ರವಣ ಮಾಡಬೇಕು. ಸುತಪ ಏಕೋತ್ತರ ಸುಪಂಚಾಶತು ವರ್ಣ ಕರಣದಿ ಚತುರ್ವಂಶದಿ ಸುತತ್ವದಿ ಧಾತುಗಳಲ್ಲಿದ್ದು ಅವಿರತ ಅನಿರುದ್ಧ ಜತನ ಮಾಳ್ಪನು ಜಗದಿ ಜೀವ ಪ್ರತತಿಗಳ ಷಣ್ಣವತಿ ನಾಮಕ ಚತುರಮೂರ್ತಿಗಳ ಅದರಿಂದ ಬಲ್ಲವರು ಅರ್ಚಿಸುವರು ಅದರಿಂದ ಬಲ್ಲವರು. ಸುತಪ ಅಂತ ಭಗವಂತನಿಗೆ ಹೆಸರು. ಹಿರಣ್ಯನಾಭ ಸುತಪ ಪದ್ಮನಾಭ ಪ್ರಜಾಪತಿ ಅಂತ ವಿಷ್ಣು ಸಹಸ್ರನಾಮ. ಆ ಸುತಪ ಅಂತಂದ್ರೆ ಶ್ರೇಷ್ಠವಾದ ತಪಸ್ಸನ್ನು ಮಾಡಿದವನು ಅಂತ ಅರ್ಥ. ವೇದವ್ಯಾಸ, ದತ್ತ, ಕಪಿಲ ಮೊದಲಾದ ರೂಪಗಳಲ್ಲಿ ಶ್ರೇಷ್ಠವಾದ ತಪಸ್ಸನ್ನು ಮಾಡುವವನು ಅಂತ ಈಗ ಅದಕ್ಕೆ ಅರ್ಥ ಕಾಣಿಸ್ತದೆ. ಮತ್ತು ತಪಸ್ಸು ಅಂತಂದ್ರೆ ಜ್ಞಾನ ಅಂತಲೇ ಅರ್ಥ, ಸಾಮಾನ್ಯವಾದ ಅರ್ಥ ಇದು. ಹಾಗಾಗಿ ಸುತಪ ಅಂತಂದ್ರೆ ಜ್ಞಾನ ರೂಪಿಯಾದ ಅನಿರುದ್ಧ ಅಂತ ಹೀಗೆ ಅರ್ಥ ಮಾಡ್ಬೋದು. ಅಥವಾ ಹಿರಣ್ಯನಾಭ ಸುತಪ ಅಂತ ಹೇಳಿದ ಪ್ರಕಾರ ಸುತಪ ಅನ್ನುವ ಒಂದು ರೂಪವುಳ್ಳಂಥ ಅನಿರುದ್ಧ ಅವನು ಏಕೋತ್ತರ ಸುಪಂಚಾಶತು ವರ್ಣ 51 ವರ್ಣಗಳಲ್ಲಿದ್ದಾನೆ. ಅಜಾದಿ 51 ವರ್ಣಗಳು, ಅಕಾರ ಮೊದಲಾದಂಥ 51 ಅಕ್ಷರಗಳು, ಅವುಗಳಲ್ಲಿ ಆತ ಇದ್ದಾನೆ. 24 ತತ್ವಗಳಲ್ಲಿದ್ದಾನೆ, 7 ಧಾತುಗಳಲ್ಲಿದ್ದಾನೆ. ಯಾವಾಗಲೂ ಇಲ್ಲೆಲ್ಲ ಕಡೆ ನೆಲೆಸಿದ್ದಾನೆ. ನೆಲೆಸಿ ಈ ಲೋಕದಲ್ಲಿ ಜೀವರ ಗುಂಪುಗಳನ್ನು ಸಂರಕ್ಷಣೆ ಮಾಡ್ತಾನೆ. ಆದ್ದರಿಂದ ಷಣ್ಣವತಿ ನಾಮಕರಾದಂತಹ ಈ ಹರಿಯ 4 ಮೂರ್ತಿಗಳನ್ನು, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳೇನಿವೆ, ಇದನ್ನು ಯಾವತ್ತೂ ಕೂಡ ಜ್ಞಾನಿಗಳಾದವರು ಧ್ಯಾನ ಮಾಡಬೇಕು. ಏಕೋತ್ತರ ಸುಪಂಚಾಶತು ವರ್ಣ, ಸುಪಂಚಾಶತು ಅಂತ ಕೆಲವು ಕಡೆ ಇದೆ, ಸುಪಂಚಾಶತ ಅಂತನ್ನೋದು ಯೋಗ್ಯ. ವರುಣ ಅಥವಾ ವರ್ಣ ಅಂದರೆ ವರ್ಣಗಳನ್ನು, ಅಕ್ಷರಗಳನ್ನೇ ಆ ಥರ ಹೇಳಿದರು. ಮುಂದೆ ಆತ ಎಲ್ಲ ಕಡೆ ನೆಲೆಸಿದ್ದಾನೆ. ಅದರಲ್ಲಿ ಆ ವರ್ಣಗಳಲ್ಲಿ 24 ತತ್ವಗಳಲ್ಲಿದ್ದಾನೆ. ಧಾತುಗಳು, 7 ಧಾತುಗಳು, ಶರೀರದಲ್ಲಿರುವಂಥ ರಕ್ತ, ಮಾಂಸ, ಮಜ್ಜ ಮೊದಲಾದ ಧಾತುಗಳೇನಿವೆ ಅವುಗಳಲ್ಲಿ ನೆಲೆಸಿದ್ದಾನೆ. ಲೋಕದಲ್ಲಿ ಜೀವರ ಗುಂಪುಗಳನ್ನು ಸಂರಕ್ಷಣೆ ಮಾಡ್ತಾನೆ. ಇದ್ದು ಅವಿರತ ಅನಿರುದ್ಧ ರೂಪಿಯ ಅಂತ ಭಗವಂತ ಜತನ ಮಾಳ್ಪನು ಸಂರಕ್ಷಣೆ ಮಾಡ್ತಾನೆ. ಜಗದಿ ಜೀವರ ಪ್ರತತಿಗಳ, ಜೀವರ ಜಾಲ ಏನಿದೆ, ಜೀವರ ಸಮೂಹ ಏನಿದೆ, ಅದನ್ನು ಆತ ರಕ್ಷಣೆ ಮಾಡ್ತಾನೆ. ಷಣ್ಣವತಿ ನಾಮಕ ಈ 96 ರೂಪಗಳಿಂದ ಕೂಡಿದಂಥ ಚತುರಮೂರ್ತಿಗಳ ಅಂದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂಥ 4 ರೂಪಗಳು. ಇದನ್ನ ಅರ್ಚಿಸುವರು ಅದರಿಂದ ಬಲ್ಲವರು. ಈಗ ಜ್ಞಾನಿಗಳಾದವರು ಅವುಗಳನ್ನು ಆರಾಧನೆ ಮಾಡ್ತಾರೆ. ಸುತಪಾಹ, ಹಿರಣ್ಯನಾಭ ಸುತಪಾಹ ಪದ್ಮನಾಭ ಪ್ರಜಾಪತಿ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಬಂದದ್ದು ಅಂತ ಹೇಳಿದೆ. ಜ್ಞಾನ ಸ್ವರೂಪನಾದವನು, ತಪಸ್ಸನ್ನು ಮಾಡಿದವನು ಅಂತ ಒಂದು ಅರ್ಥ ಹೇಳಿದೆ. ಇನ್ನೊಂದು ತಪ ಅಂತಂದ್ರೆ ತಪ ಸಂತಾಪೆ ಅಂತ ಧಾತು, ಅದು ಸುಟ್ಟಾಕೋದು ಅಂತ ಅರ್ಥ. ಏನೇನು ಸುಟ್ಟಾಕ್ತಾನೆ ಅಂತಂದ್ರೆ ದುಷ್ಟ ಜನರ ಮಾಯೆಯನ್ನು ಸುಟ್ಟಾಕ್ತಾನೆ. ಬೃಹತಿ ಸಹಸ್ರದಲ್ಲಿ ಮಂತ್ರ ಹಾಗೆ ಹೇಳಿದೆ. ವಿಷ್ಣು ಸಹಸ್ರನಾಮದ ಒಂದೊಂದು ಮಂತ್ರ ಬೃಹತಿ ಸಹಸ್ರಕ್ಕೆ ಅದು ಸಂಕೇತ ಅಂತ ಹೇಳಿದ್ವಲ್ಲ, ಅದು ಎಲ್ಲರ ಆ ದುಷ್ಟ ಜನದ ಮಾಯೆಯನ್ನು, ಅವರ ದುರಾಲೋಚನೆಗಳನ್ನು ಆತ ಸುಟ್ಟಾಕ್ತಾನೆ. ಮುಂದಿನ ಪದ್ಯ ಏನಿದೆ, ಆ ಭಗವಂತ ಯಾರ್ಯಾರ ಮೇಲೆ ಕರುಣೆ ಇಟ್ಟು ಹೇಗೆ ಅವರು ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನೆ ಅಂತ ಅನ್ನೋದನ್ನು ವಿಸ್ತಾರವಾಗಿ ಹೇಳುವಂಥ ಪದ್ಯ ಅದು.
ಅಬುಜ ಜಾಂಡೋದರನು ವಿಪಿನದಿ ಶಬರಿ ಎಂಜಲನುಂಡ ಗೋಕುಲದ ಅಬಲೆಯರನು ಒಲಿಸಿದನು. ಋಷಿಪತ್ನಿಯರು ಕೊಟ್ಟನ್ನ ಸುಭುಜತಾ ಭುಂಜಿಸಿದ ಸ್ವರಮಣ ಕುಭುಜ ಗಂಧಕ್ಕೆ ಒಲಿದ ಮುನಿಗಣ ವಿಭುಧ ಸೇವಿತ ಬಿಡುವನೇ ನಾವೆತ್ತ ಕರ್ಮ ಫಲ. ಅಬುಜ ಜಾಂಡೋದರ, ಅಬುಜ ಅಂತಂದ್ರೆ ಅಬ್ಜ ಅಂತ ಅರ್ಥ. ಅಬ್ಜ ಅನ್ನೋದನ್ನ ಅಬುಜ ಅಂತ ದಾಸರು ಕನ್ನಡೀಕರಿಸಿಕೊಂಡಿದ್ದಾರೆ. ಅಬ್ಜ ಅಂದ್ರೆ ಕಮಲ, ಕಮಲಜ ಅಂದ್ರೆ ಬ್ರಹ್ಮ, ಬ್ರಹ್ಮಾಂಡೋದರ ಇಡೀ ಬ್ರಹ್ಮಾಂಡವನ್ನೇ ತನ್ನ ಹೊಟ್ಟೆಯಲ್ಲಿ ಇಟ್ಕೊಂಡವನು ಅಂತ ಹೀಗದಕ್ಕೆ ಅರ್ಥ. ಅವನು ವಿಪಿನದಿ ಶಬರಿಯ ಎಂಜಲನು ಉಂಡ. ಕಾಡಿಗೆ ಹೋದಾಗ, ರಾಮಾವತಾರದಲ್ಲಿ ಕಾಡಿಗೆ ಹೋದಾಗ ಆ ಶಬರಿ ಎನ್ನುವಂಥ ಸ್ತ್ರೀ ಏನಿದ್ಲು ಅವಳು ಕೊಟ್ಟಂಥ ಫಲಗಳನ್ನು, ಎಂಜಲು ಫಲಗಳನ್ನು ಆತ ಸ್ವೀಕಾರ ಮಾಡಿದ. ಗೋಕುಲದ ಅಬಲೆಯರನ್ನು ಒಲಿಸಿದನು. ಗೋಕುಲದಲ್ಲಿ ಅಬಲಾ ಸ್ತ್ರೀಯರು, ಗೋಪಸ್ತ್ರೀಯರು ಏನಿದ್ರು ಅವರು ಕೊಟ್ಟಂಥ ಭಕ್ತಿಯನ್ನು ಸ್ವೀಕರಿಸಿದ. ಋಷಿಪತ್ನಿಯರು ಕೊಟ್ಟವನ್ನು ಅನ್ನವನ್ನು ಭೋಜನ ಮಾಡಿದ. ಈ ಕೃಷ್ಣಾವತಾರದಲ್ಲಿ ವೃಂದಾವನದಲ್ಲಿ ಆತ ತನ್ನ ಸ್ನೇಹಿತರ ಜೊತೆ ವಿಹಾರ ಮಾಡಲಿಕ್ಕೆ ಹೋದಾಗ, ವನದಲ್ಲಿ ವಿಹಾರ ಮಾಡಲಿಕ್ಕೆ ಹೋಗಿದ್ದ. ಆಗ ಆತನಿಗೂ ಆತನ ಸಂಗಡಿಗರಿಗೂ ಬಹಳ ಹಸಿವೆ ಆಯಿತು. ಸಮೀಪದಲ್ಲೇ ಕೆಲವು ಬ್ರಾಹ್ಮಣರು ಯಜ್ಞ ಮಾಡ್ತಿದ್ದಾರೆ, ಅವರ ಪತ್ನಿಯರ ಬಳಿಗೆ ಹೋಗ್ರಿ, ಅವರು ಆ ಯಜ್ಞಕ್ಕಾಗಿ ತಯಾರು ಮಾಡಿದಂಥ ನೈವೇದ್ಯ ಏನಿದೆ ಅದನ್ನು ಕೊಡ್ತಾರೆ. ಆ ಪ್ರಕಾರ ಅವರೆಲ್ಲ ಅಲ್ಲಿ ಹೋದರು. ಕೃಷ್ಣ ಬಲರಾಮರು ಅಲ್ಲಿದ್ದಾರೆ, ಅವರಿಗೆ ಆಹಾರ ಬೇಕಾಗಿದೆ ಅಂತ ಕೇಳ್ಕೊಂಡ್ರು. ಅವರು ಆ ಬ್ರಾಹ್ಮಣ ಸ್ತ್ರೀಯರು ತಾವಾಗೆ ತೊಗೊಂಡು ಬಂದರು. ತಾಹ ಷಡ್ವಿಧಾನ್ನ ಪರಿಪೂರ್ಣಕರಾಹ ಸಮೇತಾಹ ಪ್ರಾಪ್ತ ವಿಸೃಜ್ಯ ಪತಿಪುತ್ರ ಸಮಸ್ತ ಬಂಧೂನ್. ಯಜ್ಞ ಮಾಡ್ತಿದ್ದಂಥ ಬ್ರಾಹ್ಮಣರು, ಅವರ ಪತಿಗಳು, ಪುತ್ರರು ಎಲ್ಲರನ್ನೂ ಬಿಟ್ಟು ಪರಮಾತ್ಮನ ಪೂಜೆಗೆ ಒಂದೇ ಉದ್ದೇಶದಿಂದ ಭಗವಂತನ ಕಡೆಗೆ ಬಂದರು. ಭಗವಂತ ಅವ್ರು ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ ಅಂತ ಅಲ್ಲಿ ಹರಿವಂಶ, ಭಾಗವತ ಇತ್ಯಾದಿ ಕಡೆಗೆ ಬಂದಂಥ ಕಥೆ ಅದು. ಮುಂದೆ ಆತ ಯಾರ ಸೇವೆಯನ್ನು ಸ್ವೀಕರಿಸಿದ ಅಂದರೆ ಸುಭುಜತಾ ಭುಂಜಿಸಿದ ಸ್ವರಮಣ. ಸುಭುಜೋ ದುರ್ಧರೋ ವಾಗ್ಮಿ ಅಂತ ವಿಷ್ಣು ಸಹಸ್ರನಾಮ. ಅವನು ಸ್ವರಮಣ, ತನ್ನಲ್ಲಿ ತಾನೇ ಸುಖವನ್ನು ಕಾಣುವಂಥವನು. ಕುಬುಜ ಗಂಧಕ್ಕೆ ಒಲಿದ. ಕುಬ್ಜಾಗಂಧಾನುಲಿಪ್ತಾಂಗೋ ಅಂತ ಹೇಳಿದಂತೆ ಕುಬ್ಜೆಯೊಬ್ಬಳು ಗಂಧ ತಯಾರು ಮಾಡೋದು, ಕಂಸನಿಗಾಗಿ ಗಂಧವನ್ನು ತಯಾರು ಮಾಡಿ ಕೊಡುವುದು ಅವಳ ಕೆಲಸ. ಅವಳು ಕೊಟ್ಟಂಥ ಗಂಧವನ್ನು ಸ್ವೀಕಾರ ಮಾಡಿದ. ಮುನಿಗಣ ವಿಭುಧ ಸೇವಿತ, ದೇವತೆಗಣ ಗಣದಿಂದ ಮತ್ತು ಪಂಡಿತರಿಂದ ಆತ ಸೇವಿತ. ಆತ ಬಿಡುವನೇ ನಾವಿತ್ತ ಕರ್ಮ ಫಲ. ಅವರು ಯಾರ್ಯಾರೋ ಶಬರಿಯ ಎಂಜಲನ್ನು ಸ್ವೀಕಾರ ಮಾಡಿದ. ಗೋಕುಲದ ಅಬಲಾ ಸ್ತ್ರೀಯರು ಅವರು ಕೊಟ್ಟಂಥ ಪ್ರೇಮವನ್ನು ಸ್ವೀಕರಿಸಿದ. ಋಷಿಪತ್ನಿಯರು ಕೊಟ್ಟ ಅನ್ನವನ್ನು ಸ್ವೀಕರಿಸಿದ. ಕುಬ್ಜೆ ಕೊಟ್ಟಂಥ ಗಂಧವನ್ನು ಸ್ವೀಕಾರ ಮಾಡಿದ. ಅವರಿಗೆಲ್ಲ ಹೆಚ್ಚಿನ ಜ್ಞಾನ ಏನು ಇರಲಿಲ್ಲ. ಎಲ್ಲ ಸ್ತ್ರೀಯರ ಉದಾಹರಣೆ ಅದು. ಶಬರಿ ಅವಳಿಗೂ ಹೇಗೆ ನೈವೇದ್ಯ ಮಾಡಬೇಕು, ಭಗವಂತನಿಗೆ ಹೇಗೆ ಸೇವೆ ಮಾಡಬೇಕು ಅಂತ ಹೆಚ್ಚಿನ ಜ್ಞಾನ ಏನಿರಲಿಲ್ಲ. ಗೋಕುಲದ ಅಬಲೆಯರು ಅವರೆಲ್ಲ ಕಾಮಪೂರ್ಣವಾದಂಥ ಪ್ರೇಮವನ್ನು ಭಗವಂತನಿಗೆ ನಿವೇದಿಸಿದರು. ಅದನ್ನು ಸ್ವೀಕಾರ ಮಾಡಿದ ಅವನು. ಋಷಿಪತ್ನಿಯರು ಕೊಟ್ಟ ಅನ್ನ, ಋಷಿಗಳು ದೊಡ್ಡ ದೊಡ್ಡ ಪಂಡಿತರು, ಅವ್ರಿಗೆ ಹೇಗೆ ನೈವೇದ್ಯ ಮಾಡಬೇಕು, ಭಗವಂತನಿಗೆ ಹೇಗೆ ಕೊಡಬೇಕು ಅಂತ ಗೊತ್ತಿರ್ತದೆ. ಈ ಪತ್ನಿಯರಿಗೆ ಏನದು ಗೊತ್ತಿರೋದಿಲ್ಲ. ಹೀಗೇನು ಗೊತ್ತಿಲ್ಲದೆ ಇದ್ದಂಥ ಅವ್ರು ಕೊಟ್ಟದ್ದನ್ನು ಇವನು ಸ್ವೀಕಾರ ಮಾಡಿದ. ಕುಬ್ಜೆ ಕೊಟ್ಟಂಥ ಗಂಧವನ್ನು ಸ್ವೀಕಾರ ಮಾಡಿದ. ಭಗವಂತನಿಗೆ ಗಂಧವನ್ನು ಅರ್ಪಣೆ ಮಾಡಬೇಕಾದ್ರೆ ಹೇಗೆ ಅರ್ಪಣೆ ಮಾಡಬೇಕು, ಮಡಿಯಿಂದ ಗಂಧ ತಯಾರು ಮಾಡಬೇಕು, ಅದಕ್ಕೆ ಮಂತ್ರಗಳನ್ನು ಅನ್ಬೇಕು, ಹೀಗೆಲ್ಲ ನೂರಾರು ನಿಯಮಗಳು. ಯಾವುದೇ ನಿಯಮ ಗೊತ್ತಿಲ್ಲದೆ ಭಗವಂತ ಬಂದ ಅಂತ ಅವಳು ಗಂಧ ಕೊಟ್ಬಿಟ್ಲು, ಇವನು ಅದನ್ನು ಸ್ವೀಕಾರ ಮಾಡಿದ. ಹೀಗೆ ಏನೂ ಗೊತ್ತಿಲ್ಲದೆ ಇದ್ದವರು ಅವರೆಲ್ಲ, ಅವ್ರ ಕಡೆಯಿಂದ ಇವನು ಅದನ್ನು ಸ್ವೀಕಾರ ಮಾಡಿದ. ಅದು ಎಂಜಲೋ ಮೈಲಿಗೆಯೋ ಏನೂ ವಿಚಾರ ಮಾಡಲಿಲ್ಲ. ಬಿಡುವನೇ ನಾವೆತ್ತ ಕರ್ಮ ಫಲ. ನಾವು ಅಂತಂದರೆ ಜ್ಞಾನಿಗಳಾದವರು ನಾವು ಕೊಟ್ಟಂಥ ಕರ್ಮದ ಫಲ ಸರಿಯಾಗಿ ಮಡಿ, ಮೈಲಿಗೆ, ನಿಷ್ಠೆ ಇತ್ಯಾದಿ ಎಲ್ಲವನ್ನೂ ಅರಿತುಕೊಂಡು ನಾವು ಮಾಡಿದ್ದನ್ನು ಆಮೇಲೆ ಮಾಡಿ ಅದ್ರ ಬಳಿಕ ಕರ್ಮ ಸಮರ್ಪಣೆ ಮಾಡಿದ್ದನ್ನು ಆತ ಬಿಡ್ತಾನೇನು? ಬಿಡೋದಿಲ್ಲ. ಅಜ್ಞಾನಿಗಳಾದವರು ಕಡಿಮೆ ಶ್ರದ್ಧೆಯಿಂದ ಕಡಿಮೆ ಗುಣಮಟ್ಟದಿಂದ ಕರ್ಮ ಮಾಡಿದ್ದನ್ನೇ ಆತ ಸ್ವೀಕಾರ ಮಾಡ್ತಾನೆ ಅಂದರೆ, ಹೆಚ್ಚಿನ ಜ್ಞಾನಿಗಳಾದವರು ಕೊಟ್ಟದ್ದನ್ನು ಆತ ಸ್ವೀಕಾರ ಮಾಡದೆ ಬಿಡ್ತಾನೇನು? ಅವನು ಅಭುಜ ಜಾಂಡೋದರ, ಬ್ರಹ್ಮಾಂಡವೇ ಅವನ ಹೊಟ್ಟೆಯಲ್ಲಿದೆ. ಅವನಿಗೆ ಈ ನಾವು ಕೊಟ್ಟಂಥ ನೈವೇದ್ಯದ ಅವಶ್ಯಕತೆಯೇ ಇಲ್ಲ. ನಾವು ನೈವೇದ್ಯ ಕೊಟ್ಟರೆ ಅದನ್ನು ಹೊಟ್ಟೆ ತುಂಬೋದೂ ಇಲ್ಲ. ಅದನ್ನು ಅಭುಜ ಜಾಂಡೋದರನು ಅಂತ ಹೇಳಿದ್ರಷ್ಟೇ. ಮುಂದೆ
ಶಬರಿಯ ಎಂಜಲನುಂಡ ಅಂತ ಹೀಗೇನಿದೆ, ಅದು ಎಂಜಲನ್ನು ಉಣ್ಣೋದೇನಿದೆ, ಯಾರಿಗಾದರೂ ಎಂಜಲನ್ನು ಸಮರ್ಪಣೆ ಮಾಡೋದು ಮತ್ತು ಯಾರ್ಯಾರು ಎಂಜಲು ಕೊಟ್ಟು ಅಂತ ನಾವು ಅದನ್ನು ಸ್ವೀಕಾರ ಮಾಡೋದು, ಎರಡೂ ಕೂಡ ತಪ್ಪೇ. ಉಚ್ಚಿಷ್ಟಮಪಿ ಚಾಮೇಧ್ಯಂ ಅಂತ ಭಗವದ್ಗೀತಾ ಅದನ್ನು ನಿಂದನೆ ಮಾಡಿದೆ. ಭಗವಂತನಿಗೂ ಎಂಜಲನ್ನು ಅರ್ಪಣೆ ಮಾಡಬಾರ್ದು. ಬಂದಂಥವ್ರು ಯಾರು ಅತಿಥಿ ಅಭ್ಯಾಸರಿದ್ರೆ, ಜ್ಞಾನಿಗಳಿದ್ರೆ ಅವ್ರಿಗೂ ಕೂಡ ಅದನ್ನು ಅರ್ಪಣೆ ಮಾಡಬಾರ್ದು. ಹಾಗಾಗಿ ಇಲ್ಲಿ ಉಚ್ಚಿಷ್ಟ ಅಂತಂದ್ರೆ ಅದು ಎಂಜಲು ಅಂತ ಅರ್ಥ ಅಲ್ಲ, ಬಾಯಲ್ಲಿಟ್ಟು ಕಚ್ಚಿ ತಿಂದದ್ದು ಅಂತ ಅರ್ಥ ಅಲ್ಲ. ಶಬರಿ ಏನು ಮಾಡ್ತಿದ್ಲು, ಒಂದು ಗಿಡಕ್ಕೆ ಹೋಗಿ ಆ ಗಿಡದಲ್ಲಿ ಯಾವ ಜಾತಿ ಹಣ್ಣುಗಳಿವೆ ಅಂತೆಲ್ಲ ಅದನ್ನು ತರ್ತಿದ್ಲು. ತಂದು ಅವುಗಳಲ್ಲಿ ಒಂದು ಹಣ್ಣನ್ನು ತಾನು ತಿಂದು ನೋಡ್ತಿದ್ಲು. ಆ ಗುಂಪಿನಲ್ಲಿ ತಿಂದ ಮೇಲೆ ಉಳಿದದ್ದೆಲ್ಲ ಹಾಗಾದ್ರೆ ಒಂದು ಸಿಹಿ ಇದ್ಮೇಲೆ ಇದ್ರಲ್ಲಿ ಉಳಿದದ್ದು ಸಿಹಿಯಾಗೇ ಇದ್ದಿರಬೇಕು ಅಂತ ಆಲೋಚನೆ ಮಾಡಿ ಅವಳನ್ನ ತನ್ನ ಶೇಷವನ್ನಾಗಿ, ತಾನು ತಿಂದ ಶೇಷವನ್ನು ರಾಮನಿಗಾಗಿ ಇಟ್ಟಿದ್ಲು. ಅದನ್ನು ಆತ ಸ್ವೀಕಾರ ಮಾಡಿದ ಅಷ್ಟೆ. ಹೀಗೆ ಎಂಜಲನ್ನಂತೂ ಯಾರಿಗೂ ಕೊಡಲೇಬಾರ್ದು. ಎಂಜಲು ಅಂದರೆ ಎರಡು ಥರದ ಎಂಜಲು ಅಂತ ಮೊನ್ನೆ ಒಂದು ದಿವಸ ಹೇಳಿದೆ. ಅದು ಪಾತ್ರೋಚ್ಛಿಷ್ಟ, ಭಾಂಡೋಚ್ಛಿಷ್ಟ ಅಂತ ಎರಡು. ನಾವು ಬಾಯಿಗೆ ಸಂಪರ್ಕ ಮಾಡಿದ್ದನ್ನು ನಮ್ಮ ಪಾತ್ರೆಯಲ್ಲಿ, ನಮ್ಮ ತಟ್ಟೆಯಲ್ಲಿ, ನಮ್ಮ ಎಲೆಯಲ್ಲಿ ಉಳಿಸಿದ್ದು ಇದು ಪಾತ್ರೋಚ್ಛಿಷ್ಟ ಅಂತ ಅನ್ಸ್ಕೋತದೆ. ಭಾಂಡೋಚ್ಛಿಷ್ಟ ಅಂತಂದ್ರೆ ನಾವು ಊಟ ಮಾಡಿದ ಬಳಿಕ, ಅದಕ್ಕೇನು ಎಂಜಿನ್ ಸಂಪರ್ಕ ಆಗಿರೋದಿಲ್ಲ, ಆದರೂ ಆ ಪಾತ್ರೆಯಲ್ಲಿ ಉಳಿದಿದ್ದಕ್ಕೆ ಭಾಂಡೋಚ್ಛಿಷ್ಟ ಅಂತ ಕರೀತಾರೆ. ಆದರೆ ಹರಿ ಭಕ್ತ ವಿಷಯ ಒತ್ಸಲಾದ್ರಿಂದ ಆ ಕುಬ್ಜೆ, ಈ ಶಬರಿ ಇವ್ರು ಕೊಟ್ಟದನ್ನೆಲ್ಲ ಸ್ವೀಕಾರ ಮಾಡಿದ. ರಾಮಾಯಣದಲ್ಲೂ, ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಶಬರಿ ಫಲಮೂಲಾದಿಗಳನ್ನು ಅರ್ಪಣೆ ಮಾಡಿದ್ಲೇ ಹೊರತು ಎಂಜಲನ್ನು ಸಮರ್ಪಣೆ ಮಾಡಿದ್ಲು ಅಂತ ಅಲ್ಲಿಲ್ಲ. ಮಯಾತು ವಿವಿಧಂ ವನ್ಯಂ ಸಂಚಿತಂ ಪುರುಷರಷಭ ತವಾರ್ಥೆ ಪುರುಷ ವ್ಯಾಘ್ರ ಪಂಪಾಯ ಸ್ಥಿರ ಸಂಭವಂ. ಆಗ್ನೇಯ ಪುರಾಣದ ಒಂದು ಮಾತನ್ನು ಕೂಡ ಕೆಲವರು ತೋರಿಸ್ತಾರೆ. ಶಬರಿ ಕನ್ಯಕಾ ಶುದ್ಧಾಪತ್ಯೌ ಉಪರತೆ ಶುಭ ವಿರಕ್ತ ಸರ್ವಕಾಮೇಭ್ಯೋ ಭಗವದ್ಭಕ್ತಿಭೂಷಣ ತ್ವಧ್ಯಾನ ವೈಭವರಸಂ ರಘುನಾಥವೇತಿ ಸ್ವಚ್ಛಿಷ್ಠ ಮೂಲ ಫಲದ ಶಬರಿ ಬಿಭರ್ತಿ. ಅಗ್ನಿಪುರಾಣದಲ್ಲಿ ಬಂದದೊಂದು ಮಾತು. ಅಂತೂ ವಿದ್ವಾಂಸರ ನಡುವೆ ಅವಳು ಎಂಜಲನ್ನು ಸಮರ್ಪಣೆ ಮಾಡಿದ್ಲೋ ಇಲ್ವೋ ಅಂತ ಅನ್ನೋದ್ರ ಬಗ್ಗೆ ಸ್ವಲ್ಪ ಭಿನ್ನಾಭಿಪ್ರಾಯ. ಪುರಾಣಿಕರು ಹೇಳಿದಂತೆ ಅಗ್ನಿಪುರಾಣದ ಒಂದು ಮಾತು ಇಲ್ಲಿದೆ. ಕನ್ಯೆಯಾಗಿದ್ದಾಗಲೇ ಗಂಡ ಅವಳನ್ನು ಬಿಟ್ಟು ಹೋಗಿಬಿಟ್ಟಿದ್ದಂತೆ, ಗಂಡ ಸತ್ತೋಗಿಬಿಟ್ಟಿದ್ದ. ಅವಳು ವಿರಕ್ತ ಜೀವನ ನಡೆಸಿ ಪುಣ್ಯತಮವಾದಂಥ ಸಾಧನೆಯನ್ನು ಮಾಡಿದ್ಲು, ಭಗವದ್ಭಕ್ತರಾಗಿದ್ಲು. ರಾಮ ತನ್ನ ಕಾಡಿಗೆ, ತನ್ನ ಗುಡಿಸಲಿಗೆ ಬರ್ತಾನೆ ಅಂತ ಗೊತ್ತಿತ್ತು ಅವಳಿಗೆ. ಫಲಮೂಲಗಳನ್ನು ಸಂಗ್ರಹ ಮಾಡಿದ್ಲು. ಬಂದವನಿಗೆ ರಸಭರಿತವಾದ್ದನ್ನೇ ಕೊಡಬೇಕು ಅಂತನ್ನೋ ದೃಷ್ಟಿಯಿಂದ ಹಣ್ಣನ್ನ, ಗೆಡ್ಡೆಯನ್ನ ಕಚ್ಚಿ ನೋಡಿ ರಸವನ್ನು ಪರೀಕ್ಷೆ ಮಾಡಿದ್ಲು. ಒಂದು ಮರದಿಂದ ಒಂದು ಹಣ್ಣು ತಿಂದು ನೋಡಿದ್ರೆ ಸಾಕಾಗ್ತಿತ್ತು, ಉಳಿದೆಲ್ಲ ರುಚಿಯಾಗಿದೆ ಅಂತ ಗೊತ್ತಾಗ್ತಿತ್ತೇನೋ. ಆದರೆ ಅವಳ ಸಂಶಯ ಅದನ್ನು ಬಿಡಲಿಲ್ಲ. ಆಯ್ತು, ಒಂದು ಹಣ್ಣು ಸರಿ ಇರ್ಬೋದು, ಉಳಿದು ಹುಳಿ ಇದ್ಬಿಟ್ರೆ ರಾಮನಿಗೆ ಅದನ್ನು ಹೇಗೆ ಕೊಡೋದು? ಅದಕ್ಕೆಲ್ಲನೂ ಎಂಜಲನ್ನು ಮಾಡಿದ್ಲು. ಇದು ಅಗ್ನಿಪುರಾಣದ ಮಾತು. ದಂತದಷ್ಟಮಿದಂ ಪಶ್ಯ ವತ್ಸ ಮೂಲಂ ಮಹಾರಸಂ. ಹಲ್ಲಿನಿಂದ ಕಚ್ಚಿ ನೋಡಿದ್ದೇನೆ, ಬಹಳ ರುಚಿಕರವಾದದ್ದು, ಇದನ್ನು ಸ್ವೀಕಾರ ಮಾಡು ಅಂತ ಅವಳು ಹೇಳಿದ್ಲು. ಹೀಗೆ ಅವಳು ಎಂಜಲನ್ನೇ ಕೊಟ್ಟಿದ್ಲು, ರಾಮ ಎಂಜಲನ್ನೇ ಸ್ವೀಕಾರ ಮಾಡಿದ ಅಂತ ಪುರಾಣಿಕರು ಅಭಿಪ್ರಾಯ ಪಡ್ತಾರೆ. ಇನ್ನು ಕೆಲವರು ವಿದ್ವಾಂಸರು ಅವ್ರ ಬಾಯಿಂದ ಕೇಳಿದ ಪ್ರಕಾರ ಎಂಜಲೇನಲ್ಲ, ಅದು ಕೇವಲ ಶೇಷ ಅಷ್ಟೇ ಅಂತ ಹೀಗೆ ಅಭಿಪ್ರಾಯ ಪಡ್ತಾರೆ. ಆದರೂ ಎಂಜಲು ಅಂತ ಸ್ವೀಕಾರ ಮಾಡೋದು ಯೋಗ್ಯ. ಯಾಕೆಂದ್ರೆ ಎಂಜಲನ್ನೇ ಭಗವಂತನಿಗೆ ಕೊಟ್ಟರೂ ಕೂಡ ಅವನೇನು ಅದನ್ನು ತಿರಸ್ಕಾರ ಮಾಡೋದಿಲ್ಲ. ಭಕ್ತಿಯಿಂದ ಕೊಟ್ಟರೆ ಅದು ಎಲ್ಲರಿಗೂ ಅಲ್ಲ, ಅವಳಿಗೆ. ಅದನ್ನು ಮುಂದೆ ಮತ್ತಷ್ಟು ವಿವರಿಸಿ ಹೇಳ್ತೇನೆ. ಅಂತೂ ಸಾತ್ವಿಕವಾದಂಥ ಭಕ್ತಿ ಅವಳಲ್ಲಿತ್ತಾದ್ರಿಂದ ಅವಳು ಕೊಟ್ಟದ್ದನ್ನು ಭಗವಂತ ತಿರಸ್ಕಾರ ಮಾಡಲಿಲ್ಲ, ಸ್ವೀಕಾರ ಮಾಡಿದ ಅಂತ ಈಗ ನಾವು ತಿಳ್ಕೊಳ್ಬೇಕು. ಎಂಜಲಾಗಿತ್ತು ಅಂತ ಗ್ರಹಿಸೋದೇ ಸೂಕ್ತ. ಉಚ್ಚಿಷ್ಟಮಪಿ ಚಾಮೇಧ್ಯಂ ಭೋಜನಂ ತಾಮಸ ಪ್ರಿಯಂ. ಎಂಜಲು ಭೋಜನ ಏನಿದೆ ಅದು ತಾಮಸ ಆಹಾರ ಅಂತ ಭಗವದ್ಗೀತಾದಲ್ಲಿ ಕೃಷ್ಣನೇ ಹೇಳಿದ್ದಾನೆ. ಹಾಗಾಗಿ ಭಗವಂತನಿಗೆ ಎಂಜಲು, ಮಡಿ ಮೈಲಿಗೆ ಯಾವ ನಿಯಮ ಇಲ್ಲದೇ ಇರಬಹುದು, ಮಡಿ ಮೈಲಿಗೆ ಇಲ್ಲದೇ ಇರಬಹುದು. ಆದರೂ ಅವನು ಭೂಲೋಕದಲ್ಲಿ ಅವತಾರ ಮಾಡಿ ಬಂದಾಗ ಉಳಿದ ಜನರಿಗೆ ಮಾದರಿ ಆಗುವಂಥ ವರ್ತನೆಯನ್ನು ತೋರಿಸ್ಬೇಕು. ಅದು ಬಿಟ್ಟು ಎಂಜಲನ್ನು ಯಾಕೆ ಸ್ವೀಕಾರ ಮಾಡಿದ? ಎಂಜಲನ್ನ ಅವಳು ಅರ್ಪಣೆ ಮಾಡಿದ್ದು ತಪ್ಪು, ರಾಮ ಅದನ್ನು ಉಂಡದ್ದು ತಪ್ಪು. ನಕರ್ಮಣ ವರ್ಧತೆ ನೋಕನೀಯಾನ್. ಯಾವುದೇ ಕರ್ಮ ಮಾಡಿದ್ರಿಂದಲೂ ಆತನಿಗೆ ಹೆಚ್ಚಿನ ಪುಣ್ಯ ಬರೋದಿಲ್ಲ, ಅಥವಾ ಯಾವುದೇ ಕರ್ಮವನ್ನು ಮಾಡದೇ ಇದ್ರಿಂದ ಅವನಿಗೆ ಪಾಪ ಬರೋದಿಲ್ಲ. ಇಷ್ಟೆಲ್ಲ ಇದೆ. ಆದರೂ ಅವನು
ಸತ್ಕರ್ಮವನ್ನೇ ಮಾಡಬೇಕಾಗಿತ್ತು. ಜನರಿಗೆ ಮಾದರಿಯಾಗುವಂಥ ವರ್ತನೆಯನ್ನೇ ರಾಮ ತೋರಿಸಬೇಕಾಗಿತ್ತು. ಎಂಜಲನ್ನು ಯಾಕೆ ಉಂಡ? ನಮ್ಮದು ಎಲ್ಲ ವರ್ತನೆ ಹೀಗೆ. ಪುರಾಣಿಕರು ಹೀಗೆ ಹೇಳ್ತಾರೆ. ಅನೇಕ ಸದಾಚಾರಗಳನ್ನು ಮಾಡ್ಲಿಕ್ಕೆ ಹೋಗ್ತೇವೆ, ಮಹಾ ಪಂಡಿತರು ಅನ್ಸ್ಕೊಂಡಿರ್ತೇವೆ, ಜನರಿಗೆ ಗೊತ್ತಾಗೋದೇ ಇಲ್ಲ. ಶಾಸ್ತ್ರ ಜನರಿಗೆ ಗೊತ್ತಿರಲ್ಲ, ಜನಸಾಮಾನ್ಯರಿಗೆ ಶಾಸ್ತ್ರ ಗೊತ್ತಿರೋದಿಲ್ಲ. ಪಂಡಿತರು ಮಾಡ್ತಿದ್ದಾರೆ, ಅದನ್ನು ಸರಿಯಾಗಿ ಮಾಡ್ತಿರ್ಬೇಕು ಅಂತ ತಿಳ್ಕೊತಾರೆ. ಅನೇಕ ಸದಾಚಾರಗಳು ದುರಾಚಾರ ಪರಿಣಾಮ ಹೊಂದಿಬಿಡ್ತವೆ. ಬಹಳ ಸುಲಭವಾಗಿ ಆಚರಣೆ ಮಾಡ್ಲಿಕ್ಕೆ ಹೋಗ್ತೀವಿ, ಅಂಗೈ ನಡುವೆ ನೀರು ಹಾಕೋತೀವಿ, ಹೀಗೆ ಕುಡಿದು ಬಿಡ್ತೇವೆ. ಇದು ಸುರಾಪಾನಕ್ಕೆ ಸಮಾನ. ಅದು ಅಲ್ಲದೆ ಇದು ಅಗ್ನಿತೀರ್ಥ. ಇದು ನಾವು ಆಚರಣೆ ಮಾಡಬೇಕಾಗಿದ್ದು ಬ್ರಾಹ್ಮ ತೀರ್ಥದಿಂದ. ಹಿಂದೊಂದು ಸರಿ ದತ್ತನ ದಿನಚರಿಯನ್ನು ಹೇಳುವಾಗ ಹೇಳಿದ್ದೆ, ನೀರು ಇಲ್ಲಿ ಹಾಕೋಬೇಕು, ಕುಡಿಯೋದು ಇಲ್ಲಿಂದ ಕುಡಿಬೇಕು. ಇದು ಬ್ರಾಹ್ಮ ತೀರ್ಥ, ಇದು ಅಗ್ನಿತೀರ್ಥ, ಇದು ಪಿತೃತೀರ್ಥ, ಈ ಕಡೆ ಋಷಿತೀರ್ಥ, ಇದು ದೇವತೀರ್ಥ. ಅದಕ್ಕಾಗಿ ದೇವತೆಗಳಿಗೆ ತರ್ಪಣೆ ಕೊಡುವಾಗ ಇಲ್ಲಿಂದ ಕೊಡ್ತೇವೆ, ಬ್ರಹ್ಮಾದ್ಯ ದೇವತಾ ಅಂತೇಳಿ. ಈ ಕಡೆ ಕೊಡುವಾಗ ಕೃಷ್ಣದ್ವೈಪಾಯನಾದ ಏ ಋಷಯ ಅಂತೇಳಿ ಇಲ್ಲಿಂದ ತರ್ಪಣ ಕೊಡ್ತೇವೆ. ಪಿತೃಗಳಿಗೆ ಇಲ್ಲಿಂದ ಕೊಡ್ತೇವೆ. ಆಚರಣೆ ಮಾಡುವಾಗ ಇಲ್ಲಿಂದ ಕುಡಿಬೇಕು. ಇದು ಬ್ರಾಹ್ಮ ತೀರ್ಥ ಅಂತ ಕರೆಸ್ಕೊತದೆ. ಹೀಗದು ಜಾರಿ ಬರಬೇಕು ಇಲ್ಲಿಂದ. ಅದನ್ನೆಲ್ಲ ನಾವು ನೋಡೋದೇ ಇಲ್ಲ. ಬೇಕಾದಷ್ಟು ಮಂತ್ರಗಳನ್ನು ತಪ್ಪಾಗಿ ಉಚ್ಚಾರ ಮಾಡ್ತೀವಿ, ವಿಪರೀತ ಅವಸರ. ಸರಿಯಾಗಿ ಒಂದು ಸಂಧ್ಯಾವಂದನೆ ಮಾಡಲಿಕ್ಕೆ 10 ನಿಮಿಷ ಸಾಕಾಗೋದಿಲ್ಲ. ಮಂತ್ರಗಳನ್ನು ಸ್ಪಷ್ಟವಾಗಿ ಅಂತ ಮಾಡೋದಾದರೆ ಸಾಕಾಗೋದೇ ಇಲ್ಲ 10 ನಿಮಿಷ. ಮಂತ್ರೋಚ್ಚಾರಣದಲ್ಲಿ ಬೇಕಾದಷ್ಟು ಲೋಪದೋಷಗಳಾಗ್ತವೆ. ಜಪ ಪೂಜೆಗಳಲ್ಲಿ ಮಂತ್ರನೂ ತಪ್ತದೆ, ತಂತ್ರನೂ ತಪ್ತದೆ. ಆದರೆ ಪ್ರಾಯಶ್ಚಿತ್ತ ಮಾಡ್ಕೋತೀವಿ, ಪಾಪ ಪರಿಹಾರ ಆಗಲಿ ಅಂತ ಪ್ರಾಯಶ್ಚಿತ್ತ ಮಾಡ್ಕೋತೀವಿ. ಪುರಾತನರಾದಂಥ ಮಹಾಭಕ್ತರು ಕೂಡ ಎಷ್ಟೇ ಭಗವಂತನ ಭಕ್ತಿ ಮಾಡಿದ್ರು ಅವರಲ್ಲೂ ದೋಷಗಳಿದ್ದವು. ಗೋಪಿಯರು ಕೃಷ್ಣನಲ್ಲಿ ಭಕ್ತಿ ಮಾಡಿದರು, ಆದರೆ ಅದು ಕಾಮಪೂರ್ಣವಾಗಿತ್ತು. ಕಂಸ ಕೃಷ್ಣನನ್ನ ಯಾವಾಗಲೂ ಧ್ಯಾನ ಮಾಡ್ತಿದ್ದ. ಯಾಕೆ? ಭಯದಿಂದ, ಯಾವಾಗ ಕೃಷ್ಣ ಬಂದು ಕೊಂದು ಬಿಡ್ತಾನೋ ಅಂತ. ಶಿಶುಪಾಲಾದಿಗಳಿಗೂ ಕ್ರೋಧವೇ. ಇವರೆಲ್ಲರ ಭಕ್ತಿ ಕಾಮಕ್ರೋಧಾದಿಗಳಿಂದ ಕಲುಷಿತ ಆಗಿತ್ತು. ಇಲ್ಲ 2 ಜೀವ ಇತ್ತು, ಅದಂತೂ ಮರಿಬಾರ್ದು. ಅದನ್ನು ಈಗ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಅಂತ ನಾನು ಹೇಳ್ತಿಲ್ಲ ಅಷ್ಟೇ. ಆದರೆ ಕಾಮಕ್ರೋಧಾದಿ ಕಲುಷಿತ ಆಗಿದೆ. ಶಿಶುಪಾಲನ ಶರೀರದಲ್ಲಿ ಒಬ್ಬ ರಾಕ್ಷಸ ಇದ್ದ, ತನ್ನವನ್ನೇ ಆದಂಥ ದ್ವಾರಪಾಲಕ ಇದ್ದ. ದ್ವಾರಪಾಲಕನ ಭಕ್ತಿಯು ಕೂಡ ಅದರಿಂದ ಕಲುಷಿತ ಆಗಿತ್ತು. ಭೃಗು ಮಹರ್ಷಿಯ ಭಕ್ತಿ ಅದು ಕೂಡ ಭಯದಿಂದ ಕೂಡಿತ್ತು. ಕೃಷ್ಣನ್ ನಾನು ಭಗವಂತನಿಗೆ ಎದೆ ಮೇಲೆ ಒದ್ದು ಬಿಟ್ಟೆ, ಯಾವಾಗ ಏನು ಮಾಡ್ತಾನೋ ಅಂತ ಒಂದು ಭಯ. ಆದರೆ ನೀವೆಲ್ಲ ನಿಷ್ಕಪಟವಾದ ಭಕ್ತಿ ಮಾಡಲಿಲ್ಲ, ಕಾಮ ಕೂಡಿದ ಭಕ್ತಿ, ದ್ವೇಷದಿಂದ ಕೂಡಿದ ಭಕ್ತಿ ಮಾಡಿದ್ರಿ. ನಿಮ್ಮ ಭಕ್ತಿ ನಾನು ಬೇಡ ಅಂತ ಭಗವಂತ ಅನ್ನಲಿಲ್ಲ. ಭಗವಂತ ಒಂದು ಹಠ ಹಿಡಿದು ಕೂತ್ಬಿಟ್ಟಿದ್ರೆ, ನೀವೆಲ್ಲ ಸರಿಯಾಗಿ ಮಾಡಿದರೆ ಮಾತ್ರ ತಗೋತೇನೆ, ಇಲ್ಲದ ನಾನು ತಗೊಳ್ಳೋದಿಲ್ಲ ಅಂತ ಅವನೇನಾದ್ರು ಹಠ ಹಿಡಿದು ಬಿಟ್ರೆ ಈ ಜಗತ್ತಿನಲ್ಲಿ ಯಾರಿಗೆ ಸರಿಯಾಗಿ ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ? ಯಾರು ಸರಿಯಾಗಿ ಪೂಜೆ ಮಾಡೋರು? ಮೊನ್ನೆ ಒಬ್ರು ಹೇಳಿದ್ರು, ನನಗಿಂತ ಜ್ಯೇಷ್ಠರವರು, ನನಗೆ ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ನೀನೇ ಮಾಡು ಅಂದ್ರು. ಈ ಜಗತ್ತಿನಲ್ಲಿ ಸರಿಯಾಗಿ ಪೂಜೆ ಮಾಡ್ಲಿಕ್ಕೆ ಬರ್ತದೆ ಅಂತ ಎದೆ ತಟ್ಟಿ ಹೇಳೋ ಗಂಡಸು ಯಾರು ಇದ್ರೆ ಕರ್ಕೊಂಡು ಬಾ ಅಂತ ನಾನು. ಮಾಡು ಹಿರಿಯ, ನೀನು ಮಾಡು ಅಂತ ಹೇಳಿದೆ ಅವ್ರಿಗೆ. ಹಾಗಾಗಿ ಸರ್ವಥಾ ಪಾಪರಹಿತ ಅನಿಸುವಂಥ ಕರ್ಮ ಪುರಾಣ ಪುರುಷರಿಗೆ ಸಾಧ್ಯ ಆಗೋದಿಲ್ಲ. ಇನ್ನು ನಮಗೇನು ಸಾಧ್ಯ ಆಗ್ತದೆ? ಜಪ, ಪೂಜೆ, ಭೋಜನ ಅವೆಲ್ಲ ಯಜ್ಞವೇ. ಯಜ್ಞದಲ್ಲಿ ಪ್ರಾಕೃತ ಭಾಷೆ ಆಡಲೇಬಾರದಂತೆ. ಯಜ್ಞ ಮಾಡುವಾಗ ಸಂಸ್ಕೃತವನ್ನು ಮಾತ್ರ ಆಡ್ಬೇಕಂತ. ಅಂಥವ್ರು ಇದ್ದಾರೆ ಈಗಲೂ ಕೂಡ, ಸಂಸ್ಕೃತ ಮಾತನ್ನೇ ಆಡ್ತಾರೆ. ಅದನ್ನು ಆಹುತಿ ಹಾಕು, ಇದನ್ನು ತಂದ್ರಿ ಅಂತೆಲ್ಲ ಸಂಸ್ಕೃತದಲ್ಲೇ ಹೇಳ್ತಾರೆ. ನಾವು ಇದನ್ನು ಮಾಡೋದೇ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಮಾಡ್ತೀನಿ ಅನ್ನೋಂಥ ಸ್ವಾತಂತ್ರ್ಯಾಭಿಮಾನ ಅಂತೂ ಪೂರ್ಣ ನಿಷಿದ್ಧ. ಅದು ಸ್ವಾತಂತ್ರ್ಯ ಅಭಿಮಾನ ಬಂದುಬಿಟ್ರೆ ಮಡಕೆಗೆ ತೂತು ಮಾಡಿದಂತೆ, ಎಷ್ಟು ನೀರು ಹಾಕಿದ್ರೂ ಅದು ಸೋರೆ ಹೋಗೇ ಹೋಗ್ತದೆ. ಆದರೆ ಎಲ್ಲ ನಾವು ಮಾಡ್ತಿದ್ದೇವೆ ಅಂತೇವೆ. ಆದರೂ ಕೊನೆಗೊಮ್ಮೆ ಪ್ರಾಯಶ್ಚಿತ್ತಕ್ಕಾಗಿ ನಾಹಂ ಕರ್ತ ಹರಿಕರ್ತ ಅಂತೇವೆ. ಅದೇನು ಮಾಡೋದು? ನಾಮತ್ರಯ ಜಪ, ಅಚ್ಯುತಾನಂತ ಗೋವಿಂದ ಅನ್ನುವಂಥ ನಾಮತ್ರಯ ಜಪ ಏನಿದೆ ಅದೆಲ್ಲದಕ್ಕೂ ಕೂಡ ಒಂದು ಪರಿಹಾರಕ. ಎಲ್ಲ ದೋಷಗಳನ್ನು ಅದು ಪರಿಹಾರ ಮಾಡ್ತದೆ. ಆದರೆ ಶಬರಿಗೆ ಅದೇ ಥರ, ಶಬರಿಗೆ ರಾಮನಿಗೆ ಹಣ್ಣನ್ನು ನಿವೇದನೆ ಮಾಡುವಾಗ ಕಚ್ಚದೇ ಇದ್ದರೆ ಅದರ ರುಚಿ ಗೊತ್ತಾಗೋದು ಹೇಗೆ? ರಾಮನಿಗೆ ಒಳ್ಳೆ ಹಣ್ಣು ಕೊಡಬೇಕು ಅಂತ ಅವಳ ಮನೋಭಾವ. ಅದಕ್ಕಾಗಿ ಕಚ್ಚಿ ನೋಡಿಬಿಟ್ಲು. ಅವಳಿಗೆ ಅದನ್ನು ಕಚ್ಚಿ ನೋಡಬೇಕು ಅಂತ ಸ್ವಂತದ ಚವಲೇನಿರಲಿಲ್ಲ. ವಿರಕ್ತ ಸರ್ವಕಾಮೇಭ್ಯೋ ಭಗವದ್ ಭಕ್ತಿ ಭೂಷಣ, ಮಡಿ ಹೆಂಚಿನ ಜೀವನ ನಡೆಸಿದವಳು. ಅವಳಿಗೆ ಬೇರೆ ಆಭರಣ ಇರಲಿಲ್ಲ, ಭಗವದ್ಭಕ್ತಿನೇ ಅವಳಿಗೆ ಭೂಷಣ. ಗೋಕುಲದ ಅಬಲೆಯರಿದ್ರು, ಮೈಮರೆತು ಓಡಿ ಬಂದರು. ಪತಿಪುತ್ರರ ಸೇವೆ ಮಾಡ್ಬೇಕು ನೀವು, ಅಲ್ಲೇ ಹೋಗಿ ಅಂದ ಇವ ಅವರಿಗೆ. ನೀನೇ ಬಂಧು, ಬೇರೆ ಎಲ್ಲರೂ ಕೂಡ ಒಂದೊಂದು ಜನ್ಮದಲ್ಲಿ ಮಾತ್ರ ಬಂಧುಗಳು, ನೀನು ಶಾಶ್ವತ ಬಂಧು, ನಿನ್ನ ಸೇವೆ ನಮಗೆ ಪರಮಧರ್ಮ ಅಂತ ಅವರಂದರು.
ಅವ್ರು ಕೊಟ್ಟದನ್ನು ಸ್ವೀಕಾರ ಮಾಡಿದ. ಅವರು ಕೊಟ್ಟ ಪ್ರೇಮ ಏನಿತ್ತು ಅದು ಪತಿಗಳ ಎಂಜಲು ಅಂತ ಹೇಳ್ತಾರೆ ಇಲ್ಲಿ ಪುರಾಣಿಕರು. ಋಷಿಗಳು ಕೊಟ್ಟ ಭೋಜನ ಏನಿತ್ತು, ಋಷಿಪತ್ನಿಯರು ಕೊಟ್ಟ ಭೋಜನ ಅದು ಕೂಡ ಅವರ ಆ ಅನ್ನ ಪತಿಗಳ ಎಂಜಲದು. ಅಂದ್ರೆ ಪತಿಗಳು ಊಟ ಮಾಡಿ ಬಿಟ್ಟಿದ್ರು ಅಂತ ಅರ್ಥ ಅಲ್ಲ. ಆದ್ರೂ ಪತಿಗಳಿಗೆ ಕೊಡಬೇಕಾದನ್ನ ಯಜ್ಞ ಮಾಡಿ ಭಗವಂತನ ನಿವೇದನೆ ಮಾಡಿ ಆ ಗಂಡಂದ್ರೆಲ್ಲ ಊಟ ಮಾಡಿದ್ಮೇಲೆ ಇವರು ಊಟ ಮಾಡಬೇಕಾಗಿತ್ತು. ಆದ್ರೆ ಅದನ್ನ ಬಿಟ್ಟು ಅವ್ರಿಗೆ ಕೃಷ್ಣನ ನೇರವಾಗಿ ತಂದು ಕೊಟ್ಬಿಟ್ರು. ಪತಿಗಳಿಗೆ ಕೊಡಬೇಕಾದ್ರೆ ಇಲ್ಲಿ ನೇರವಾಗಿ ತಂದರು ಅಂತ ಅದಕ್ಕೆ ಅರ್ಥ ಅಷ್ಟೇ. ಕುಬ್ಜೆ ಅವಳು ಕಂಸನಿಗೆ ಗಂಧವನ್ನು ಅರ್ಪಣೆ ಮಾಡಬೇಕಾದವಳು. ಎಲ್ಲಿ ಒಯ್ತಿದ್ದಿ ಅಂತ ಕೇಳಿದ. ಅವಳು ಮೋಹಿತರಾಗಿ ಕೃಷ್ಣನಿಗೆ ಕೊಟ್ಟುಬಿಟ್ಲು. ಅಲ್ಲೆಲ್ಲ ತೊಗೊಂಡೋಗಿ ಕೊಡಬೇಕು ಅಂತ ಉದ್ದೇಶ ಇತ್ತು ಅವಳಿಗೆ, ಗೊತ್ತಿರಲಿಲ್ಲ. ಇದನ್ನು ಗಮನಿಸಿ, ನಾವು ಒಂದಿಷ್ಟೇನೋ ಆಹಾರ ಪದಾರ್ಥಗಳನ್ನ ಎಲ್ಲ ತೊಗೊಂಡು ಹೊರಟಿರ್ತೀವಿ, ಅದು ಬೇರೆ ಯಾರ್ದೋ ಮನೆಗೆ ಕೊಡಬೇಕು ಅಂತೇಳಿ. ಎಲ್ಲಿ ತೊಗೊಂಡು ಹೋಗ್ತಿದ್ರಿ ಅಂತ ಯಾರು ಕೇಳಿದ್ರೆ, ಅಯ್ಯೋ ಮರ್ತೋಯ್ತು ನಿಮಗೂ ಒಂದು ಸ್ವಲ್ಪ ಕೊಡಬೇಕಾಗಿತ್ತು ಅಂದ್ಬಿಟ್ಟು ಅವ್ರಿಗೆ ಅಂತ ಇನ್ಸಲ್ಟ್ ಆಗ್ತದೆ. ಇಲ್ಲ ದಯಮಾಡಿ ಅಲ್ಲೇ ತೊಗೊಂಡೋಗ್ರಿ, ನಾನು ಕೊಡಬೇಡ್ರಿ ಅಂತೇಳಿ. ಅವಮಾನದ ಪ್ರಸಂಗ ಅದು. ಎಲ್ಲಿ ತೊಗೊಂಡು ಹೋಗ್ತಿದ್ವಿ? ಕಂಸನಿಗೆ ತೊಗೊಂಡು ಹೋಗ್ತಿದ್ದಾಳೆ ಅಂತ ಕೃಷ್ಣನಿಗೆ ಗೊತ್ತು. ಆದರೂ ಕಂಸನಿಗೆ ತೊಗೊಂಡು ಹೋಗ್ಬೇಕು ಅಂತ ತಯಾರು ಮಾಡಿದ ಗಂಧವನ್ನ ಅವಳು ಮನಸ್ಸು ಬದಲಾಯಿಸಿ ಕೃಷ್ಣನಿಗೆ ಕೊಟ್ಟರೆ ಅದು ಎಂಜಲೇ ಅದು ಒಂದು ರೀತಿ. ಯಾಕಂದ್ರೆ ಮನಸಾರೆ ಅವಳು ಮೊದಲು ಕಂಸನಿಗೆ ಅರ್ಪಣೆ ಮಾಡಿ ಆಗಿತ್ತು. ಯಾಕಂದ್ರೆ ಅವನ ಊಳಿಗಿದವಳು, ಸಂಬಳ ತೊಗೊಂಡು ಕೆಲಸ ಮಾಡ್ತಿದ್ದವಳು. ಅವನಿಗೆ ತಯಾರು ಮಾಡಿದ್ದನ್ನು ಭಗವಂತನಿಗೆ ಕೊಟ್ಟರೆ ಅದೊಂದು ರೀತಿ ಎಂಜಲೇ. ಆದರೂ ಸ್ವೀಕಾರ ಮಾಡಿದ. ಯಾಕೆಂದ್ರೆ ಸುಭುಜ, ಅವನ ಹೆಸರೇ ಸುಭುಜ. ನೀವು ಹೇಗೆ ಕೊಟ್ಟರು ಅದರ ಒಳಗಿನ ದೋಷ ತೆಗೆದುಹಾಕಿ ಅದನ್ನು ಸರಿಯಾದ ರೀತಿಯಲ್ಲಿ ಸ್ವೀಕಾರ ಮಾಡ್ಲಿಕ್ಕೆ ಅವನಿಗೆ ಗೊತ್ತಿದೆ, ಶಕ್ತಿನೇ ಒಂದದು. ಸುಭುಜೋ ದುರ್ಧರೋ ವಾಗ್ಮಿ ಅಂತ ವಿಷ್ಣು ಸಹಸ್ರನಾಮ ಹೇಳಿದೆ. ಎಷ್ಟೇ ಕೆಟ್ಟದನ್ನು ಕೊಟ್ಟರು ಒಳ್ಳೆಯದನ್ನಾಗಿ ಮಾಡಿ ಭೋಜನ ಮಾಡುವವನು. ಭಕ್ತರು ಎಂಜಲನ್ನು ನೀಡಿದ್ರು ಅದನ್ನು ಬಿಡದೇ ಭೋಜನ ಮಾಡ್ತಾನೆ, ಅವನಿಗೆ ಅದು ಅಧರ್ಮ ಆಗೋದಿಲ್ಲ. ಯಾಕೆಂದ್ರೆ ಎಂಜಲ್ ನೀವು ಮುಂದೆ ಇಟ್ಟಿರ್ತೀರಷ್ಟೇ, ಅದರೊಳಗೆ ಅವನದೇ ಆದ ರೂಪ ಇದೆ, ಅದನ್ನು ಮಾತ್ರ ಅವನು ಸ್ವೀಕಾರ ಮಾಡ್ತಾನೆ. ಅದರೊಳಗೆ ಅವನದೇ ಆದಂತಹ ಶುಭವಾದಂಥ ರೂಪ ಇದೆ, ಸಿದ್ಧರೂಪ ಇದೆ, ಅದನ್ನು ಮಾತ್ರ ಆತ ಭೋಜನ ಮಾಡ್ತಾನೆ. ಪರಮ ಪವಿತ್ರವಾದಂಥ ಅವನಿಗೆ ಹೊರತು ಇನ್ಯಾರಿಗೂ ಲಭ್ಯವಾದಂಥ ರಸ ಇದೆ, ಅದನ್ನು ಅವನು ಸ್ವೀಕಾರ ಮಾಡ್ತಾನೆ. ಅಂದ ಮಾತ್ರಕ್ಕೆ ನಾವೇ ಎಂಜಲ್ ಬೇಕಾದ್ರೆ ಕೊಟ್ಬಿಡ್ತೀವಿ ಅವನಿಗಂತ ತಿಳ್ಕೋಬಾರ್ದು. ಯಾರು ಕೊಟ್ಟದನ್ನ ಹಂಗೆ ಭಕ್ತಿ ಇದ್ರೆ ಅದನ್ನ ದೋಷಗಳನ್ನು ಕಡೆಗಣಿಸಿ ಸ್ವೀಕಾರ ಮಾಡ್ತಾನೆ ಅಂತ ಅರ್ಥ. ವರಾಹ ಪುರಾಣದಲ್ಲಿ ಏನೇನನ್ನು ಮಾಡಬಾರ್ದು, ಏನು ಮಾಡಬೇಕು ಅಂತೆಲ್ಲ ಸ್ಪಷ್ಟವಾಗಿ ನಿವೇದನೆಗಳಿವೆ. ಹಾಗಾಗಿ ಅನಿಷಿದ್ಧವಾದಂತಹ ಮಡಿಮೇಲಿಗೆ ಇತ್ಯಾದಿಗಳಿಂದ ಗಮನಿಸಿ ಮಾಡಿದಂತಹ ಅನ್ನವನ್ನೇ ಅರ್ಪಣೆ ಮಾಡಬೇಕು. ಆದರೂ ನಮ್ಮ ಅಶಕ್ತಿಯಿಂದ, ಅಜ್ಞಾನದಿಂದ, ಪ್ರಮಾದದಿಂದ ಅನ್ನ ಎಂಜಲಾದರೂ ಕೂಡ ವಿಷಪೂರಿತ ಆದರೂ ಸರಿಯೇ ಅದನ್ನು ಕ್ಷಮಿಸಿ ಪರಮ ಪವಿತ್ರವನ್ನಾಗಿ ಮಾಡಿ ಅದನ್ನು ಅಮೃತವನ್ನಾಗಿ ಮಾಡಿ ಭಗವಂತ ಸ್ವೀಕಾರ ಮಾಡ್ತಾನೆ, ಉಂಡು ಅನುಗ್ರಹಿಸ್ತಾನೆ. ಅದಕ್ಕಾಗಿ ನಾವು ಉಣ್ಣುವಂಥ ಅನ್ನವನ್ನ ಮೊದಲು ಉಣ್ಣುವಾಗಲೂ ಉಂಡು ಬಳಿಕೂ ಅವನಿಗೆ ಅರ್ಪಣೆ ಮಾಡಬೇಕು. ಇದು ಗೊತ್ತಿಲ್ಲ ಭಗವಂತನಿಗೆ ನಾವು ಉಣ್ಣುವ ಅನ್ನಕ್ಕೆ 3 ಹಂತದ ನೈವೇದ್ಯ. ಇದೆಲ್ಲ ಹಿಂದೊಂದ್ಸಲ ನಾನು ಹೇಳಿದ್ದಿಲ್ಲ, ಈಗ 3ನೇ ಹಂತದ್ದು ಈಗ ಹೇಳ್ತೇನೆ. 2 ಹಂತದ್ದು ಹೇಳಿದ್ದೆ. ದೇವ್ರ ಮುಂದೆ ಕೂತ್ಕೊಂಡು ಒಂದ್ಸರಿ ನೈವೇದ್ಯ ಮಾಡ್ತೀವಿ, ಭಗವಂತನಿಗೆ ನೈವೇದ್ಯ ಮಾಡ್ತೀವಿ, ವೈಷ್ಣುದೇವಕ್ಕೆ ಸ್ವಲ್ಪ ತೆಗೆದುಕೋತೀವಿ, ಮತ್ತೆ ರಮಾದೇವಿಗೆ ಪ್ರಾಣದೇವರಿಗೆಲ್ಲ ನೈವೇದ್ಯ ಮಾಡ್ತೀವಿ. ದೇವರಿಗೆ ಮೊದಲನೇ ಸರಿ ಮಾಡೋ ನೈವೇದ್ಯ ಏನಿದೆ ಅದು ಪ್ರಥಮ ಹಂತದ ನೈವೇದ್ಯ. ವೈಷ್ಣುದೇವದ ರೂಪದಲ್ಲಿ ಅದೇ ಭಗವಂತನಿಗೆ ಮತ್ತೊಮ್ಮೆ ನೈವೇದ್ಯ ಮಾಡ್ತೇವೆ, ಉಚ್ಚಿಷ್ಟ ಅಲ್ಲ. ಯಾಕಂದ್ರೆ ಭಗವಂತನಿಗೆ ಈಗಾಗಲೇ ಒಂದ್ಸರಿ ನೈವೇದ್ಯ ಮಾಡಿ ಆಗಿದೆ. ಪ್ರಾಣದೇವರು ಲಕ್ಷ್ಮೀದೇವಿಗೆ ಮಾಡಿದ ನೈವೇದ್ಯವನ್ನು ಅವನಿಗೆ ಕೊಡಬಾರದು ಅನ್ನೋ ಕಾರಣಕ್ಕಾಗಿ 2ನೇ ಸರಿ ವೈಷ್ಣುದೇವಕ್ಕಾಗಿ ಉಪಯೋಗ ಮಾಡ್ಕೊಳ್ಳೋದನ್ನ ಮೊದಲೇ ತೆಗೆದಿಟ್ಟು ಆಮೇಲೆ ರಮಾ ಬ್ರಹ್ಮಾದಿ ದೇವತೆಗಳಿಗೆ ಮಾಡ್ತೇವೆ. ಏನೇ ಇದ್ರು ವೈಷ್ಣುದೇವಕ್ಕಾಗಿ ಉಪಯೋಗ ಮಾಡೋ ಅನ್ನ ಏನಿದೆ ಅದು ಒಮ್ಮೆ ಭಗವಂತನಿಗೆ ಮಾಡಿದ್ದೇ, ಮೀಸಲು ಹೋದದ್ದೇ. ಆದರೆ ಭಗವಂತನ ಆರಾಧನೆ ಒಮ್ಮೆ ಶಿಲಾಮಯ ಪ್ರತಿಮಾದಿಗಳಲ್ಲಿ, ಕಟ್ಟಿಗೆಯ ಪ್ರತಿಮಾದಿಗಳಲ್ಲಿ ಭಗವಂತನಿಗೆ ಒಮ್ಮೆ ನಿವೇದನೆ. 2ನೇ ನಿವೇದನೆ ಅಗ್ನಿಮುಖದಲ್ಲಿ, ಅಗ್ನಿಮುಖ ವೈ ದೇವಾಹ ಅಂತ. ಆ ಅಗ್ನಿಯ ಮುಖದಲ್ಲಿ ಭಗವಂತನಿಗೆ ಮತ್ತೊಮ್ಮೆ ಆರಾಧನೆ. ಇದು 3ನೇದಾಗಿ ಇದೆಲ್ಲರಿಗೂ ಗೊತ್ತಿರಬೇಕು. ಊಟಕ್ಕೆ ಕೂತ್ಕೋತೀವಲ್ಲ, ಅಲ್ಲಿ ದೇವರಿಗೆ ನೈವೇದ್ಯ ಆಗಿದೆ, ಲಕ್ಷ್ಮೀದೇವಿ ನೈವೇದ್ಯ ಆಗಿದೆ, ಪ್ರಾಣದೇವರಿಗಾಗಿದೆ, ವಿಷ್ಣುದೇವ ಆಗಿದೆ, ಆಮೇಲೆ ಯತಿಗಳಿಗೆ ಹಸ್ತೋದಕ ಆಗಿದೆ, ಬಲಿಹರಣ ಆಗಿದೆ. ಊಟಕ್ಕೆ ಕೂತ್ಕೊಳ್ಳುವಾಗ ಅಭಿಷೇಕ ಮಾಡಿ ಚಿತ್ರಾಹುತಿ ಇಟ್ಟು ಅಲ್ಲಿ ಮತ್ತೆಲ್ಲ ಮಂತ್ರಗಳ ಮುದ್ರೆಗಳನ್ನ ತೋರಿಸ್ತಾರೆ ಜ್ಞಾನಿಗಳಾದವರು. ಅಲ್ಲೊಂದ್ಸರಿ ಮುದ್ರೆಗಳೆಲ್ಲ ತೋರಿಸಿ ಪರಿಷೇಕ ಮಾಡಿ, ಮೊದಲು ಮುದ್ರೆ ತೋರಿಸಿ ಆಮೇಲೆ ಪರಿಷೇಕ ಮಾಡೋದು, ಅದು ಒಂದು ನೈವೇದ್ಯನೇ. 3 ಹಂತದಲ್ಲಿ ಭಗವಂತನಿಗೆ ನೈವೇದ್ಯ. ಒಂದು ಪ್ರತಿಮಾದಲ್ಲಿ, 2ನೇದು ಅಗ್ನಿಯಲ್ಲಿ, 3ನೇದು ಜ್ಞಾನಿ ಆದಂಥ ಬ್ರಾಹ್ಮಣನಲ್ಲಿ. 3 ಹಂತಗಳಲ್ಲಿ ನೈವೇದ್ಯ ಮಾಡ್ತಾರೆ. 3ನೇ ಹಂತದಲ್ಲಿ ಮಾಡೋ ಸಂದರ್ಭದಲ್ಲಿ ಅಲ್ಲೆಲ್ಲ ನೈವೇದ್ಯ ಆಗೇ ಬಂದಿರ್ತದೆ. ಆದರೂ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡೋದೇ. ನಾವು ಎಂಜಲ್ ಮಾಡೇ ತಿಂತೀವಿ.
ಒಳಗಿರುವಂತಹ ವೈಶ್ವಾನ ರೂಪ ಅಂತ ಭಗವಂತನಿಗೆ ಅರ್ಪಣೆ ಮಾಡುವಾಗ ನಮ್ಮ ಹಲ್ಲಿಗೆ ನಮ್ಮ ನಾಲಿಗೆ ತಾಕದೆ ಅದು ಹೋಗ್ಲಿಕ್ಕೆ ಸಾಧ್ಯವೇ? ಆಗೋದಿಲ್ಲ. ಅನಿವಾರ್ಯವಾಗಿ ಹೋಗ್ತದೆ, ಎಂಜಲಾಗಲೇಬೇಕದು. ಆದರೂ ಎಂಜಲಾದರೂ ಕೂಡ ಇದು ಭಗವಂತನಿಗೆ ವೈಶ್ವಾನ ರೂಪ ಅಂತ ಭಗವಂತನಿಗೆ ಇದು ನಿವೇದಿತ ಅಂತ ತಿಳ್ಕೊಳ್ಬೇಕು. ತಿಳ್ಕೊಂಡ್ಬಿಟ್ರೆ ಆ ದೋಷಗಳನ್ನೆಲ್ಲ ಆತ ಕಡೆಗಣಿಸಿ ಅದನ್ನು ಫಿಲ್ಟರ್ ಮಾಡಿ ಅದನ್ನು ತಾನು ಸ್ವೀಕಾರ ಮಾಡಿ ಆ ದೋಷಗಳು ನಮಗೆ ತಟ್ಟದಂತೆ ಮಾಡಿ ನಮ್ಮನ್ನು ಉದ್ಧರಿಸ್ತಾನೆ ಅಂತ ಅದಕ್ಕೆ ಅರ್ಥ. ಮುನಿಗಣ ವಿಭೂತಿ ಸೇವಿತ ಅಂತ ಬಂದಿದೆ. ಋಷಿಗಳು ದೇವತೆಗಳು ಒಮ್ಮೊಮ್ಮೆ ಭಗವಂತನಲ್ಲಿ ಅಪರಾಧ ಮಾಡ್ತಾರೆ. ಭೀಷ್ಮ ಪರಶುರಾಮನ ಮೇಲೆ ಶಸ್ತ್ರಾಸ್ತ್ರ ಪ್ರಯೋಗ ಮಾಡಿದ್ದ. ಗರ್ಗಮುನಿ ಕೃಷ್ಣನನ್ನು ಕೊಲ್ಲಬೇಕು ಅಂತ ಹೇಳಿ ಕಾಲಯವನನ್ನು ಹುಟ್ಟಿಸಿದ್ದ. ಭೃಗುಮುನಿ ಭಗವಂತನ ಎದೆಗೆ ಒದ್ದ. ವ್ಯಾಧ ಕೃಷ್ಣನ ಕಾಲಿಗೆ ಬಾಣ ಪ್ರಯೋಗ ಮಾಡಿದ. ಅವರೆಲ್ಲರನ್ನೂ ಕೂಡ ಕೃಷ್ಣ ಕ್ಷಮಿಸಿಬಿಟ್ಟ. ಮುನಿಗಳೇ ಅಪರಾಧ ಮಾಡುವಾಗ ನಾವೆಷ್ಟರವರು? ನಾವೇನು ಅಪರಾಧ ಮಾಡೋದೇ ಇಲ್ಲ ಅಂತ ನಾವು ತಿಳ್ಕೊಂಡ್ಬಿಟ್ರೆ ತಪ್ಪೇ. ಆದ್ರಿಂದ ನಾವು ಅಪರಾಧ ಮಾಡೇ ಮಾಡ್ತೀವಿ. ಆದರೂ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿದರೆ ಮತ್ತು ನಾವು ಮಾಡಿದಂತಹ ಕರ್ಮಗಳನ್ನು ಪುಣ್ಯ ಪಾಪಗಳನ್ನು ಅರ್ಪಿಸಿ ಅವನಡಿಗೆ ಅಂತ ಮುಂದೆ ಇಲ್ಲೇ ಬರ್ತದೆ. ಶುಭಾಶುಭ ಪರಿತ್ಯಾಗಿ ಅಂತ ಭಗವದ್ಗೀತಾ ಮೇಲಿನ ಮೇಲೆ ಹೇಳಿದೆ. ನೀವು ಮಾಡಿದ ಒಳ್ಳೆಯ ಕೆಲಸವೇ ಆಗಲಿ ಕೆಟ್ಟ ಕೆಲಸವೇ ಆಗಲಿ ಅವನಿಗೆ ಅದನ್ನು ಅರ್ಪಣೆ ಮಾಡಿ. ಒಳ್ಳೆಯ ಕೆಲಸವನ್ನು ನೀನೇ ಮಾಡಿಸಿದ್ದು, ನಿನ್ನ ಅನುಗ್ರಹದಿಂದ ಮಾಡಿಸಿದ್ದು, ನನಗಿದನ್ನು ಮಾಡೋ ಶಕ್ತಿ ಇಲ್ಲ ಅಂತ ಹೇಳಿ ಅರ್ಪಣೆ ಮಾಡಿ. ಮತ್ತೆ ಒಳ್ಳೆಯ ಕೆಲಸಗಳನ್ನು ಈಗೊಂದಿಷ್ಟು ಒಳ್ಳೆಯ ಕೆಲಸ ಮಾಡಿದೆ, ಮುಂದೆ ಈ ತಪ್ಪುಗಳಾಗದೇ ಇರುವಂತೆ ಈ ಒಳ್ಳೆಯ ಕೆಲಸದಲ್ಲಿ ಸೇರ್ಕೊಂಡಿರುವಂಥ ತಪ್ಪುಗಳನ್ನು ಬೇರ್ಪಡಿಸಿ ಒಳ್ಳೆಯ ಕೆಲಸ ಮಾತ್ರ ನನ್ನ ಕಡೆಯಿಂದ ಆಗುವಂತೆ ಮಾಡು ಅಂತ ಕೇಳ್ಕೊಳ್ಳಿ. ಅದು ಅರ್ಪಣೆ. ಕೆಟ್ಟ ಕೆಲಸಗಳನ್ನು ಮಾಡುವಾಗ ನಾನು ಅಲ್ಪ ತಪ್ಪು ಮಾಡೋದು ನನ್ನ ಸ್ವಭಾವ ಮಾಡಿದೆ, ಮುಂದೆ ಈ ಥರ ಆಗದೇ ಇರುವಂತೆ ಮಾಡಿಸು ಅಂತ ಅವನನ್ನು ಕೇಳ್ಕೋಬೇಕು. ಮತ್ತೆ ಅದು ಅಶುಭ ಪರಿತ್ಯಾಗಿ. ಹೀಗೆ ಶುಭಾಶುಭಗಳನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಆಗ ನಾವಿತ್ತ ಕರ್ಮಫಲವನ್ನು ಅವನು ಬಿಡೋದಿಲ್ಲ. ನಾವು ಅಂದರೆ ಹೀಗೆಲ್ಲ ತಿಳ್ಕೊಂಡು ಮಾಡಬೇಕು. ಇಲ್ಲ ದೊಡ್ಡ ದೊಡ್ಡ ಜ್ಞಾನಿಗಳೇ ತಪ್ಪು ಮಾಡ್ತಾರೆ, ಇನ್ನು ನಾವು ಮಾಡಿದ್ದು ಎಲ್ಲಿ ಹೋಗ್ತದೆ? ಇಲ್ಲಿ ನಾವಿತ್ತ ಕರ್ಮಫಲ ಅಂತ ಅನ್ನೋದಕ್ಕೆ ಒಂದು ಅನೇಕ ಥರ ಅರ್ಥ ಹೇಳಬೇಕು. ಅಲ್ಲಿ ನೋಡಿ, ಮೇಲೆ ಶಬರಿ, ಗೋಕುಲದ ಸ್ತ್ರೀಯರು, ಆಮೇಲೆ ಕುಬ್ಜೆ, ಅಲ್ಲಿ ಹೇಳಿದ್ದೇನ ಅರ್ಥ ಹೇಗೆ ಕಾಣಿಸ್ತದೆ? ಅವರೆಲ್ಲ ಅಜ್ಞಾನಿಗಳು, ಸ್ತ್ರೀಯರು. ಅವ್ರಿಗೆ ಮಡಿಮೇಲಿಗೆ ಗೊತ್ತಿಲ್ಲ, ಎಂಜಲು ಮುಸರೆ ಇತ್ಯಾದಿ ಗೊತ್ತಿಲ್ಲ. ಆದರೂ ಅವ್ರು ಮಾಡಿದ್ದನ್ನೆಲ್ಲ ಭಗವಂತ ಸ್ವೀಕಾರ ಮಾಡಿದ. ಅವ್ರು ಮಾಡಿದ್ದನ್ನೇ ಭಗವಂತ ಸ್ವೀಕಾರ ಮಾಡ್ತಾನೆ ಅಂದರೆ, ಜ್ಞಾನಿಗಳಾದಂತಹ ನಾವು ಮಡಿಮೇಲಿಗೆ ಎಲ್ಲ ಥರದ ವಿಧಿ ನಿಷೇಧ ಹೇಗೆ ನೈವೇದ್ಯ ಮಾಡಬೇಕು, ಯಾವ ಹಂತದಲ್ಲಿ ನೈವೇದ್ಯ ಮಾಡಬೇಕು ಅಂತೆಲ್ಲ ಗೊತ್ತಿದ್ದವ್ರು ನಾವು. ಇಷ್ಟೆಲ್ಲ ಗೊತ್ತಿದ್ದವರು ಕೊಟ್ಟ ನೈವೇದ್ಯವನ್ನು ಆತ ಬಿಡ್ತಾನೇನೋ, ತಗೋತಾನೆ ಅಂತ ಒಂದು ಅರ್ಥ. ಸರಿನೇ. ಎರಡನೇ ಅರ್ಥ ಅಲ್ಲಿ ವಿಭೂತ ಸೇವಿತ, ಮುನಿಗಣ ವಿಭೂತ ಸೇವಿತ. ಅವರೆಲ್ಲ ತಪ್ಪು, ಎಷ್ಟೆಷ್ಟು ದೊಡ್ಡ ದೊಡ್ಡ ಜ್ಞಾನಿಗಳಾದವರೇ ತಪ್ಪು ಮಾಡಿದಾಗ ಅದನ್ನೂ ಆತ ಬಿಡಲಿಲ್ಲ. ಯಾಕೆಂದರೆ ಅವ್ರು ತಪ್ಪು ಮಾಡಿರ್ಬೋದು, ಆದರೆ ಒಳಗೆ ದೊಡ್ಡ ಭಕ್ತಿ ಇದೆ ಅವರಲ್ಲಿ. ಅದಕ್ಕಾಗಿ ಅದನ್ನು ಆತ ಸ್ವೀಕಾರ ಮಾಡಿದ. ಹೀಗಿದ್ದಾಗ ನಾವು ಕೊಟ್ಟಂಥ ಕರ್ಮಫಲವನ್ನು ಆತ ಸ್ವೀಕಾರ ಮಾಡದೆ ಬಿಡ್ತಾನೇನು? ನಮ್ಮದನ್ನು ಆತ ಸ್ವೀಕಾರ ಮಾಡೇ ಮಾಡ್ತಾನೆ. ಈ ಎರಡನೇ ಅರ್ಥ ಏನು ಹೇಳಬೇಕಂತಂದರೆ, ನೀವೆಲ್ಲ ಜ್ಞಾನಿಗಳಿದ್ದೀರಿ, ಪ್ರಾಜ್ಞರಿದ್ದೀರಿ, ಇದೊಂದು ಅರ್ಥ ಹೇಳ್ತೀನಿ ಗಮನಿಸಿ. ಯಾಕೆಂತಂದರೆ ಆ ಸ್ತ್ರೀಯರು ಅವರಿಗೆಲ್ಲ ಹೆಚ್ಚು ಮಡಿಮೇಲಿಗೆ ಗೊತ್ತಿಲ್ಲ, ಶಾಸ್ತ್ರ ವಿಧಿ ನಿಷೇಧ ಗೊತ್ತಿಲ್ಲ, ಅವರೆಲ್ಲ ಏನೇನೋ ಅರ್ಪಣೆ ಮಾಡಿಬಿಡ್ತಾರೆ. ಅವ್ರು ಅರ್ಪಣೆ ಮಾಡಿದ್ದನ್ನು ಭಗವಂತ ಸ್ವೀಕಾರ ಮಾಡಿದ. ಏನೂ ಗೊತ್ತಿಲ್ಲದೆ ಇದ್ದವರು ಕೊಟ್ಟದ್ದನ್ನು ಭಗವಂತ ಸ್ವೀಕಾರ ಮಾಡಿದಾದ್ಮೇಲೆ ಇಷ್ಟೆಲ್ಲ ಗೊತ್ತಿದ್ದವರು ನಾವು ಮಡಿಮೇಲಿಗೆ ಮಾಡೋರು ಕೊಟ್ಟದ್ದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲೇನು ಅಂತೇನು ಅರ್ಥ ಇದೆಯಲ್ಲ. ಇಲ್ಲಿ ನಾವು ಅಂದರೆ ನಾವು ಅಂತ ತಿಳ್ಕೊಳ್ಬಾರ್ದು. ಇದು ನಮಗೆ ಹೇಳಿದ ಮಾತಲ್ಲ ಇದು. ನಾವಿತ್ತ ಕರ್ಮಫಲ ಅಂದರೆ ನಾವು ಒಂದು ದೊಡ್ಡವರು, ದಾಸರು ತಾವು ತಮ್ಮಂಥ ದೊಡ್ಡವ್ರ ಬಗ್ಗೆ ಹೇಳ್ಕೊಂಡದ್ದು ಮಾತು ಅಷ್ಟೇ ಅದು. ಮತ್ತು ಅಲ್ಲಿಯೂ ಕೂಡ ನಾವು ಅಂದರೆ ಉತ್ತಮ ಪುರುಷ ಅಲ್ಲ ಅದು. ಸಾಮಾನ್ಯವಾಗಿ ನಾವು ಒಂದು ಉತ್ತಮ ಪುರುಷ, ನೀನು ಅಂದರೆ ಮಧ್ಯಮ ಪುರುಷ, ಅವನು ಅವಳು ಅಂದರೆ ಅದು ಪ್ರಥಮ ಪುರುಷ. ಅಲ್ಲಿ ದಾಸರು ನಾವು ಅಂತ ಹೇಳಿದ್ದು ನಾವು ನಿರ್ದಿಷ್ಟವಾಗಿ ನಾವು ಅಂತ ಅರ್ಥ ಅಲ್ಲ. ಅಜ್ಞಾನಿಗಳಾದವರೇ ಕೊಟ್ಟದ್ದನ್ನು ಸ್ವೀಕಾರ ಮಾಡ್ತಾನಂದ್ರೆ ನಾವು ಅಂದರೆ ಜ್ಞಾನಿಗಳಾದವ್ರನ್ನ ಕೊಟ್ಟದ್ದನ್ನು ಬಿಡ್ತಾನೇನು ಅಂತ ಅದಕ್ಕೆ ಅರ್ಥ. ಅದು ಇಲ್ಲಿ ಮತ್ತೊಂದು ಅರ್ಥ ಹೇಳ್ತಾನೆ, ಇದನ್ನು ಗಮನಿಸಿ. ಶಬರಿ, ಗೋಕುಲದ ಸ್ತ್ರೀಯರು, ಋಷಿ ಪತ್ನಿಯರು, ಗುಬ್ಜೆ, ಅವರೆಲ್ಲ ಅಜ್ಞಾನಿಗಳು ಅಂತ ಮೇಲ್ನೋಟಕ್ಕೆ ಕಾಣಿಸ್ತದೆ. ಅವ್ರು ಯಾರೂ ಅಜ್ಞಾನಿಗಳಲ್ಲ, ಅವರೆಲ್ಲ ಅಪ್ಸರೆಯರು. ಮತ್ತಾವುದ್ಯಾವುದೋ ಋಷಿ ಪತ್ನಿಯರು. ಋಷಿಗಳ ಕೈ ಹಿಡಿಯೋದಂದ್ರೆ ಸುಮ್ಮನೆ ಯಾವುದೋ ಸಾಮಾನ್ಯ ಸ್ತ್ರೀ ಆದವಳು ಋಷಿ ಪತ್ನಿ ಆಗ್ತಾಳೇನು? ಋಷಿಗಳಿಗೆ ಪತ್ನಿ ಆಗಲಿಕ್ಕೆ ಸಾಧ್ಯವೇ? ಕುಬ್ಜೆ ಆದವಳಿಗೆ ಸಾಮಾನ್ಯ ಕುಬ್ಜೆ ಆಗಿದ್ದರೆ, ಯಾವಳೋ ಕೆಲಸದವಳಾಗಿದ್ದರೆ ಅವಳಿಗೆ ಭಗವಂತನಿಗೆ ಸೇವೆ ಮಾಡುವಂಥ ಅವಕಾಶ ಸಿಗ್ಲಿಕ್ಕೆ ಸಾಧ್ಯವೇನು? ಹಾಗಾಗಿ ಮೇಲ್ನೋಟಕ್ಕೆ ಅವರೆಲ್ಲ ಸಾಧಾರಣ ಸ್ತ್ರೀಯರಂತ ಕಾಣಿಸಿದ್ರು, ಮೇಲ್ನೋಟಕ್ಕೆ ಅವರೇನೋ ತಪ್ಪು ಮಾಡಿದ್ದಾರೆ ಅಂತ ಕಾಣಿಸಿದ್ರು,
ಅವರೆಲ್ಲ ಮೂಲತಃ ಮಹಾಭಕ್ತರು. ದೊಡ್ಡ ಪ್ರಮಾಣದ ಭಕ್ತಿಯನ್ನು, ದೊಡ್ಡ ಪ್ರಮಾಣದ ಸೇವೆಯನ್ನು ಭಗವಂತನಿಗೆ ಮಾಡ್ಲಿಕ್ಕೆ ಗೊತ್ತಿರುವಂಥವ್ರು ಅವರು. ದೊಡ್ಡವರು ಮಾಡಿದ ಸೇವೆಯನ್ನೇ ಅವನು ಸ್ವೀಕಾರ ಮಾಡ್ತಾನೆ ಅಂದಮೇಲೆ ನಾವಿತ್ತ ಕರ್ಮಪುರ. ಈಗ ನಾವು ಅಂದ್ರೆ ನಾವೇ. ಸಣ್ಣವರು ಮಾಡಿದ್ದನ್ನು ಅವತ್ತು ಬಿಡ್ತಾನೇನು? ಯಾಕೆ ಅಂತಂದ್ರೆ ನಾವು ಅವನಿಗೆ ಹೇಳ್ಕೋಬೇಕು, ನೋಡಪ್ಪ ದೊಡ್ಡವರಿಗೆ ಎಲ್ಲ ಗೊತ್ತಿದ್ದೇ ಇದೆ, ನಿನಗೆ ಅವ್ರು ಬೇಕಾದಷ್ಟು ಬಾರಿ ನಿವೇದನೆ ಮಾಡಿದ್ದಾರೆ, ಬೇಕಾದಷ್ಟು ಬಾರಿ ನೀನು ಸೇವೆ ಮಾಡಿದ್ದಾರೆ. ದೊಡ್ಡವರು ಮಾಡಿದ್ದನ್ನು ಕೊಟ್ಟದನ್ನು ಸಹಜವಾಗಿ ಸ್ವೀಕಾರ ಮಾಡ್ತೀನಿ ನೀನು. ಯಾಕೆಂದ್ರೆ ಅವ್ರಿಗೆ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಹೆಚ್ಚು ಭಕ್ತಿಯಿಂದ, ಹೆಚ್ಚು ನಿಯಮನಿಷ್ಠರಾಗಿ ಅವ್ರು ಮಾಡಿದ್ದರಿಂದ ನೀನು ಅದನ್ನು ಸ್ವೀಕಾರ ಮಾಡೇ ಮಾಡ್ತೀವಿ. ನಾವು ಸಣ್ಣವರು, ನಾವು ಅಂದ್ರೆ ಈಗ ಮಾಡ್ಲಿಕ್ಕೆ ಕಲ್ತವ್ರು, ನಾವು ಈಗ ಕಂಡುಬಿಡ್ತಿದ್ದೇವೆ ಈ ಜಗತ್ತಿನಲ್ಲಿ. ಇಲ್ಲಿ ನಾವು ಅಂದ್ರೆ ಮೊದಲನೇ ಅರ್ಥದಲ್ಲಿ ಅವ್ರಿಗೇನು ಗೊತ್ತಿಲ್ಲ, ಅದು ಅವ್ರು ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿದೆ. ಹೀಗಿದ್ದಾಗ ಎಲ್ಲ ಗೊತ್ತಿದ್ದವರು ನಾವು ಕೊಟ್ಟಿದ್ದನ್ನು ನೀನು ಬಿಡ್ತೀಯಾ? ಅದು ಮೊದಲನೇ ಅರ್ಥ ಆಗಿತ್ತು. ಈ ಎರಡನೇ ಅರ್ಥ ಹಾಗಲ್ಲ. ಅವ್ರಿಗೆಲ್ಲ ಗೊತ್ತಿದೆ, ಗೊತ್ತಿದ್ದು ಅವರು ಅಂಥ ಅದ್ಭುತವಾದಂಥ ಸೇವೆ ನಿನಗೆ ಮಾಡಬಲ್ಲವರು, ಅದನ್ನೇ ನೀನು ಸ್ವೀಕಾರ ಮಾಡಿದೆ. ದೊಡ್ಡವ್ರು ಕೊಟ್ಟದನ್ನು ಯಾವಾಗಲೂ ಸ್ವೀಕಾರ ಮಾಡೇ ಮಾಡ್ತೀವಿ. ಅವ್ರು ನಿನಗೆ ಎಲ್ಲ ಹಂತದಲ್ಲೂ ಮಾಡೇ ಮಾಡ್ತಿರ್ತಾರೆ. ನಾವು ಈಗ ಕೊಡ್ತಿದ್ದೇವೆ ಅಷ್ಟೇ. ಹೇಗೆ ಕೊಡಬೇಕು, ಹೇಗೆ ಕೊಡಬಾರ್ದು ಅಂತ ಕಲ್ತ್ಕೊಂಡದ್ದೇ ನಾವು ಈಗ. ಹಾಗಿದ್ದಾಗ ನಮ್ಮದನ್ನು ಒಂದು ಸ್ವಲ್ಪ ಸ್ವೀಕಾರ ಮಾಡು. ನೀನು ಅಜ್ಞಾನಿಗಳಾದವರು ಇವ್ರು ಕೊಟ್ಟದನ್ನು ಸ್ವೀಕಾರ ಮಾಡಬಾರ್ದು ಅಂತ ನೀನೇನಾದ್ರು ಆಲೋಚನೆ ಮಾಡಿಬಿಟ್ರೆ ನಾವು ಹಂತ ಹಂತವಾಗಿ ಮೇಲೆ ಇರೋದು ಹೇಗೆ? ಹಂತ ಹಂತವಾಗಿ ನಾವು ಮೇಲೆ ಇರಬೇಕಾದ್ರೆ ನಾವು ಕೆಳ ಹಂತದಲ್ಲಿ ಒಂದ್ಸರಿ ಕೊಟ್ಟದ್ದನ್ನು ನೀನು ಸ್ವೀಕಾರ ಮಾಡಬೇಕು. ಆಗ ಭಗವಂತ ನಾವು ಕೊಟ್ಟದ್ದನ್ನು ಸ್ವೀಕಾರ ಮಾಡಿದ ಅಂತ ನಮಗೆ ಸ್ವಲ್ಪ ಆತ್ಮವಿಶ್ವಾಸ ಬಂದು ನಾಳೆ ಹಾಗಾದ್ರೆ ಸರಿಯಾಗಿ ಮಾಡಬೇಕು ಅಂತ ನಾವು ತಿಳ್ಕೊತೀವಿ. ನೀನು ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ಬಂದಾಗ ಆ ದೋಷಗಳನ್ನ ಗಮನಿಸಿ, ನಿಮ್ಮಲ್ಲಿ ಇಷ್ಟೆಲ್ಲ ದೋಷಗಳಿವೆ, ಆದರೂ ನಾನು ಸ್ವೀಕಾರ ಮಾಡ್ತೀನಿ ಅಂತ ನೀನು ನಮಗೊಂದು ಎಚ್ಚರಿಕೆ ಕೊಟ್ಟರೆ, ಹಾಗಾದರೆ ಇಷ್ಟನ್ನು ನೀನು ಸ್ವೀಕಾರ ಮಾಡಿದೆ, ನಾಳೆ ಇನ್ನಷ್ಟು ನಿಷ್ಠರಾಗಿ ಸ್ವೀಕಾರ ಮಾಡ್ತೇವೆ ಅಂತ ನಮಗೊಂದು ಎಚ್ಚರಿಕೆ ಬರ್ತದೆ. ಇಲ್ಲಿ ನಾವು ಅಂದರೆ ನಾವು ಅಂತ ಹೀಗೊಂದು ಎರಡನೇ ಅರ್ಥ ಹೇಳ್ತೇನೆ. ಇದನ್ನು ನೀವು ಗಮನಿಸಿ ತಿಳ್ಕೊಳ್ಳಿ. ಯಾಕೆಂತಂದರೆ ಈ ಜಗತ್ತಿನಲ್ಲಿ ಬೇಕಾದವರು ಇರಲಿ, ಅವ್ರು ಯಾರಿಗೋ ಮಡಿ ಮೇಲಿಗೆ ಗೊತ್ತಿಲ್ಲ, ಅವ್ರು ಯಾರಿಗೋ ನಿಯಮ ನಿಷ್ಠೆ ಗೊತ್ತಿಲ್ಲ, ಅವ್ರು ಕೊಟ್ಟದನ್ನು ಭಗವಂತ ಸ್ವೀಕಾರ ಮಾಡೋದಿಲ್ಲ ಅಂತ ಯಾರಿಗೂ ಎದೆ ತಟ್ಟು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಭಾಳ ಮಡಿ ಮೇಲಿಗೆ ಮಾಡಿದ್ದೇವೆ, ನಿಯಮನಿಷ್ಠರಾಗಿ ಮಾಡಿದ್ದೇವೆ, ನಮ್ಮದನ್ನೇ ಸ್ವೀಕಾರ ಮಾಡ್ತಾನೆ ಭಗವಂತ, ಅವ್ರದನ್ನು ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಯಾರೇ ಆಗಲಿ ಯಾವುದೇ ಸ್ಥಿತಿಯಲ್ಲಿ ಮಾಡಿದ್ರು ಕೂಡ ಕೊಟ್ಟರು ಭಗವಂತನ ಸ್ವೀಕಾರ ಮಾಡೇ ಮಾಡ್ತಾನೆ ಅಂತ ಅನ್ನೋದನ್ನು ನಾವು ಯಾವತ್ತೂ ಕೂಡ ನೆನ್ಪಿಟ್ಕೋಬೇಕು. ಸ್ವೀಕಾರ ಮಾಡೋದು ಅಂದ್ರೆ ಏನನ್ನ, ಅಲ್ಲಿ ಒಳಗಿರುವಂಥ ಚಿದ್ರೂಪವನ್ನೇ ಸ್ವೀಕಾರ ಮಾಡೋದು. ಎಷ್ಟು ದೊಡ್ಡ ಮಡಿ ಮೇಲಿಗೆ ಮಾಡಿದ್ರು ಕೂಡ ಅದರೊಳಗಿರುವ ಚಿದ್ರೂಪವನ್ನೇ ಭಗವಂತ ಸ್ವೀಕಾರ ಮಾಡೋದು. ಹಾಗಿದ್ದಾಗ ಮಡಿ ಮೇಲಿಗೆ ಗೊತ್ತಿಲ್ಲದೆ ಮತ್ತೇನೋ ತಪ್ಪು ಏನನ್ನೇ ಮಾಡಿದ್ರು, ಬೇಡರ ಕಣ್ಣಪ್ಪನ ಕಥೆಯಲ್ಲೆಲ್ಲ ಅದನ್ನೇ ಕೇಳ್ತೇವೆ ನಾವು. ಎಂತೆಂಥವ್ರು ಮಾಡಿದ್ರು ಹೇಗೂ ಕೊಟ್ಟರು ಅದು ಸ್ವೀಕಾರ ಮಾಡ್ತಾನೆ. ಆದರೆ ಒಂದು ಎಚ್ಚರಿಕೆ ನಾವು ಇಟ್ಕೋಬೇಕು, ಅವರೆಲ್ಲ ಹಾಗೆ ಕೊಟ್ಟರು ನಾವು ಹಾಗೆ ಮಾಡಿಬಿಡೋಣ ಅಂತ ಅನ್ಕೋಬಾರ್ದು. ಹಾಗೆ ಮಾಡ್ಲಿಕ್ಕೆ ಅಂದ್ರೆ ಭಗವಂತ ಸ್ವಲ್ಪ ಬಿಸಿ ಮುಟ್ಟಿಸ್ತಾನೆ. ಅವಾಗ ನಿಮಗೆ ಮಾಡೋ ಶಕ್ತಿ ಇದೆ, ಮಾಡಲಿಕ್ಕೆ ಅವಕಾಶ ಇದೆ. ಹಾಗಿದ್ದಾಗ ಸರಿಯಾಗಿ ಮಾಡಿ. ಒಂದ್ಸರಿ ತೊಗೊಳ್ಳೋದಿಲ್ಲ ಅಂತ ತಿರಸ್ಕಾರ ಮಾಡಿ ತೋರಿಸ್ಬಿಡ್ತಾನೆ. ಆವಾಗ ಮನುಷ್ಯ ಯಾಕೆ ತೊಗೊಳ್ಳಿಲ್ಲ ಅಂತ ಎಚ್ಚೆತ್ಕೊಳ್ತಾನೆ. ಯಾಕೆ ತೊಗೊಳ್ಳಿಲ್ಲ ಅಂತ ಅವನಿಗೆ ಯಾರ್ದೋ ಮೂಲಕ ಗೊತ್ತಾಗುವಂತೆ ಮಾಡ್ತಾನೆ. ಒಬ್ರು ಯಾರೋ ಬರ್ತಾರೆ, ನೋಡ್ರಿ ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ಮಾಡಿದ್ರು, ನಿಮಗೆಲ್ಲ ಗೊತ್ತಿದೆಯಲ್ಲ, ನೀವು ಯಾಕೆ ಹೀಗೆ ಮಾಡಿದ್ರಿ, ನೀವು ಸರಿಯಾಗಿ ಮಾಡಿ ಅಂತ ಯಾರೋ ಒಬ್ಬರ ಮೂಲಕ ಎಚ್ಚರಿಸ್ತಾನೆ. ಆವಾಗ ಸರಿಯಾಗಿ ತಿಳ್ಕೊಂಡು ಮಾಡ್ತೇವೆ. ಅವನು ಯಾರೋ ವೆಂಕಟೇಶ ದೇವರ ಕಥೆಯಲ್ಲಿ ಬರುವಂತೆ ಮಣ್ಣಿನ ತುಳಸಿಯನ್ನು ಕುಂಬಾರ ಭಗವಂತನಿಗೆ ಕೊಡ್ತಿದ್ದ, ಭಗವಂತ ಅದನ್ನು ಸ್ವೀಕಾರ ಮಾಡ್ತಿದ್ದ. ತೋಂಡಮಾನ ಮಹಾರಾಜ ಬಂಗಾರದ ತುಳಸಿಯನ್ನು ಕೊಡ್ತಿದ್ದ, ಅದನ್ನು ಸ್ವೀಕಾರ ಮಾಡ್ತಿದ್ದ. ಬಂಗಾರದ ತುಳಸಿ ಕೊಡ್ತಿದ್ದೇನೆ ಅಂತ ಒಮ್ಮೆ ಅವನಿಗೆ ಅಹಂಕಾರ ಬಂತು ಆ ಮಹಾರಾಜನಿಗೆ. ಆಗ ಭಗವಂತ ಆ ತೋಂಡಮಾನಕ್ಕೆ ಕೊಟ್ಟಂಥ ಬಂಗಾರದ ತುಳಸಿಗಳು ತನ್ನ ಮೈ ಮೇಲೆ ಬಿದ್ದದನ್ನೆಲ್ಲ ದೂರ ಓಡಿಸಿ ಆ ಮಣ್ಣಿನ ತುಳಸಿಯನ್ನೇ ತನ್ನ ಮೈ ಮೇಲೆ ಹಾಕೊಂಡು ಕೂತಿದ್ದ. ಮಾರನೇ ದಿವಸ ತೋಂಡಮಾನ ಮಹಾರಾಜ ಬಂದಾಗ ಅಲ್ಲಿ ನೋಡ್ತಾನೆ ಬಂಗಾರ ತುಳಸಿಯೇ ಇಲ್ಲ, ಎಲ್ಲ ಮಣ್ಣಿನ ತುಳಸಿಗಳು. ಒಂದ್ಸಲಿ ತೋಂಡಮಾನಿಗೆ ಬಿಸಿ ಮುಟ್ಟಿಸಿದ. ತೋಂಡಮಾನ ಕೊಟ್ಟದನ್ನ ತಿರಸ್ಕಾರ ಮಾಡಿದಂತಲ್ಲ, ನೀನು ಬಂಗಾರದ ತುಳಸಿಯನ್ನು ಅರ್ಪಣೆ ಮಾಡಿ ದೊಡ್ಡ ಕೆಲಸನೇ ಮಾಡಿದ್ದಿ, ಆದರೆ ಆ ದುರಹಂಕಾರ ಒಂದನ್ನು ಬಿಟ್ರೆ ಆ ಕಡೆ ಇಟ್ಟದನ್ನು ಮತ್ತೆ ನಾನು ಸ್ವೀಕಾರ ಮಾಡ್ತೇನೆ ಅಂತ ಭಗವಂತ ಒಂದು ಬಿಸಿ ಮುಟ್ಟಿಸಿದ. ಹೀಗೆ ನಮ್ಮ ಶಕ್ತಿಯನುಸಾರ, ನಮ್ಮ ಭಕ್ತಿಯನುಸಾರ, ನಮ್ಮ ಸಮಯಕ್ಕನುಸಾರವಾಗಿ ನಾವೇನು ಅರ್ಪಣೆ ಮಾಡಬೇಕೋ ಅದನ್ನು ಅರ್ಪಣೆ ಮಾಡಲೇಬೇಕು. ಹೇಗೂ ಮಾಡಿದ್ರೆ ನಡೀತದೆ ಅಂತ ತಿರಸ್ಕಾರ ಮಾಡಬಾರ್ದು. ಮತ್ತು ಹಾಗೆ ಯಾರೋ ಒಬ್ರು ಮಾಡಿದ್ರೆ ಎಲ್ಲೋ ಒಂದು ಊರಲ್ಲಿ ಮತ್ತೆ ಯಾರೋ ಒಬ್ರು ಏನೂ ಗೊತ್ತಿಲ್ಲದೆ ಮಾಡಿದ್ರೆ ಅದನ್ನು ತಿರಸ್ಕಾರನೂ ಮಾಡಬಾರ್ದು. ಯಾಕೆಂದ್ರೆ ಅದನ್ನು ತಗೊಳ್ಳೋನು ಭಗವಂತ ಇದ್ದಾನೆ, ಭಗವಂತನೇ ಅದನ್ನು ತಗೊಳ್ಳಿಕ್ಕೆ ತಯಾರಾಗಿರುವಾಗ ಅದಕ್ಕೆ ಅಡ್ಡಿ ನಾವ್ಯಾರು? ಹಾಗಾಗಿ ಬೇರೆ ಯಾರೋ ಮಾಡಿದ್ರೆ ಅವರನ್ನ ಅವಹೇಳನ ಮಾಡಬಾರ್ದು, ನಾವು ಹಾಗೆ ಮಾಡಿಬಿಡ್ತೀವಿ ಅಂತ ಅಸಡ್ಡೆ ಮಾಡಬಾರ್ದು. ಯಾಕೆಂದ್ರೆ ಮಡಿ ಮೇಲಿಗೆ ಭಗವಂತನಿಗೆ ಇಲ್ಲದೆ ಇರಬಹುದು,
ಭಗವಂತನ ಭಕ್ತರಾದವ್ರಿಗೆ ಕೆಲವು ಕಡೆ ಇರ್ತದೆ. ನೈವೇದ್ಯ ಮಾಡೋದು ಯಾರ ಸಲುವಾಗಿ? ಬರೇ ಭಗವಂತನ ಹೊಟ್ಟೆ ತುಂಬಿಸೋ ಸಲುವಾಗಿ ಅಲ್ಲಲ್ಲ. ನಿವೇದನೆ ಮಾಡಿದಾಗ ಅದನ್ನು ಭಗವಂತನ ಭಕ್ತರಾದವರು, ಜ್ಞಾನಿಗಳಾದವರು ಎಲ್ಲರ ಜೊತೆ ಸೇರಿ ತಿನ್ಲಿಕ್ಕಾಗಿ ನೈವೇದ್ಯ. ಹಾಗೆ ಯಾವುದೋ ಒಂದು ಗುಡಿಯಲ್ಲೋ, ಮಠದಲ್ಲೋ, ಮತ್ತೊಂದಲ್ಲೋ, ಮನೆಯಲ್ಲೋ ಎಲ್ಲ ಭಾಗವತರನ್ನ, ಜ್ಞಾನಿಗಳಾದವ್ರನ್ನ, ಹಿರಿಯರನ್ನ, ಗುರುಗಳೆಲ್ಲರನ್ನೂ ಕರೆದಿರ್ತೇವೆ. ಅಂಥವರಿಗೆ ಏನೋ ಅಶುದ್ಧವಾದನ್ನು ಮಾಡಿ ಹಾಕಿಬಿಡಬಾರ್ದು. ಭಗವಂತ ಸ್ವೀಕಾರ ಮಾಡ್ಬೋದು, ಭಾಗವತರು ಸ್ವೀಕಾರ ಮಾಡೋದು ಹೇಗೆ? ಅದಕ್ಕಾಗಿ ನಮ್ಮ ಶಕ್ತಿಯನುಸಾರ, ನಮ್ಮ ಭಕ್ತಿಯನುಸಾರ ಶುದ್ಧರಾಗಿ ಮಾಡಬೇಕು, ಶುದ್ಧವಾದಂಥ ಭಕ್ತಿಯಿಂದ ಮಾಡಬೇಕು ಅಂತ ತಾತ್ಪರ್ಯ. ಅದರ ಶ್ರವಣದೊಂದಿಗೆ ಹರಿಕಥಾಮೃತಸಾರದ ವ್ಯಾಪ್ತಿ ಸಂಧಿಯ 24ನೇ ಪದ್ಯ ಅಥವಾ 22ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.